ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಎಲ್ಲ ಕ್ಲಾಸ್ಗಳನ್ನು ನೋಡ್ತಿದ್ದೀರಾ ತಾನೆ? ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಕೂಡಲೇ PUC ಎಟ್ ಪರೀಕ್ಷೆ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಅಲ್ಲಿ ಎಲ್ಲ ಚಾಪ್ಟರ್ಗಳ ಒನ್ ಶಾರ್ಟ್ ವಿಡಿಯೋ ಹಾಗೆ KCET ವಿಡಿಯೋಗಳು ಸಿಗುತ್ತೆ. ಅದೇ ರೀತಿ ನಮ್ಮ ಪರೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗಲ್ಲಿ ಸ್ಟಡಿ ಮೆಟೀರಿಯಲ್ಗಳು ಸಿಗುತ್ತೆ. ನಾವಿವತ್ತು ಡಿಫ್ರೆನ್ಷಿಯಲ್ ಇಕ್ವೇಷನ್ KCET ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಒನ್ ಶಾರ್ಟ್ ವಿಡಿಯೋನ ಇನ್ನೂ ನೋಡಿಲ್ಲ, ಹೋಗಿ ನೋಡ್ಕೊಂಡು ಬನ್ನಿ. ಅದನ್ನು ನೋಡಿದ್ರೆ ನೀವು KCETನ ಅಟೆಂಡ್ ಮಾಡಿದರೆ ಸಾಲ್ವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗಲೇ ಒನ್ ಶಾರ್ಟ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಇವತ್ತು ನಾವು KCETಯಲ್ಲಿ ಯಾವುದೆಲ್ಲ ಕ್ವಶನ್ಸ್ ಇದೆ ಈ ಚಾಪ್ಟರಿಂದ ಅಂತ ನೋಡುವ. ಅದಕ್ಕಿಂತ ಮೊದಲು ಈ ಚಾಪ್ಟರ್ದು ಬ್ರೀಫ್ ಸಮ್ಮರಿನ ನೋಡುವ. ಸೊ ಫಸ್ಟಿಗೆ definition of the differential equation: an equation involving the derivative of the dependent variable with respect to the independent variable, we will call it as a differential equation. ಯಾವುದೆಲ್ಲ ಇಕ್ವೇಷನಲ್ಲಿ ಡಿರೈವೇಟಿವ್ ಇರುತ್ತೆ ಅಂತಹ ಇಕ್ವೇಷನ್ನ ನಾವು ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಡಿಪೆಂಡೆಂಟ್ ವೇರಿಯೇಬಲು ಬರುತ್ತೆ, ಇಂಡಿಪೆಂಡೆಂಟ್ ವೇರಿಯೇಬಲು ಬರುತ್ತೆ. ಸೊ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಎಕ್ಸಾಂಪಲ್ ಫಾರ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್. ಇದರಲ್ಲಿ ಡಿರೈವೇಟಿವ್ ಇದೆ ನೋಡಿ, dy/dx ಇದೆ, ಅದು ಫಸ್ಟ್ ಆರ್ಡರ್ ಡಿರೈವೇಟಿವ್. ಸೊ ಅದಕ್ಕೋಸ್ಕರ ಇದನ್ನು ನಾವು ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಆರ್ಡರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ಡರ್ ಆಫ್ ಅ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಸ್ ದ ಹೈಯೆಸ್ಟ್ ಆರ್ಡರ್ ಆಫ್ ದ ಹೈಯೆಸ್ಟ್ ಆರ್ಡರ್ಡ್ ಡಿರೈವೇಟಿವ್. ಯಾವುದು ಆರ್ಡರ್ ಇರುತ್ತಲ್ಲ, ಡಿರೈವೇಟಿವ್ಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದ್ರದ್ದು ಹೈಯೆಸ್ಟ್ ಆರ್ಡರ್ ಇರುತ್ತಲ್ಲ ಅದನ್ನು ನಾವು ಆರ್ಡರ್ ಆಫ್ ದಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದರಲ್ಲಿ d²y/dx² ಒಂದೇ ಡಿಗ್ರಿ ಒಂದೇ ಡಿರೈವೇಟಿವ್ ಇರುವಂತಹದ್ದು. ಇದರದ್ದು ಆರ್ಡರ್ ಏನು 2 ಅಂತಂದರೆ 2 ಸಲ ಡಿಫ್ರೆನ್ಸಿಯೇಷನ್ ಮಾಡಿದ್ದೀವಿ, ಅದಕ್ಕೋಸ್ಕರ ಆರ್ಡರ್ ಇಸ್ 2. ಸೊ ನೆಕ್ಸ್ಟ್, ಡಿಗ್ರಿ ಆಫ್ ಅ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಇದೆ. ಏನಂತ ಅಂದರೆ, ಆ ಕೊಟ್ಟಿರುವಂತಹ ಡಿಫ್ರೆನ್ಷಿಯಲ್ ಇಕ್ವೇಷನ್ ಪಾಲಿನೋಮಿಯಲ್ ಆನ್ ದ ಡಿರೈವೇಟಿವ್ಸ್ ಆಗಿರಬೇಕು, ಪಾಲಿನೋಮಿಯಲ್ ಆಗಿರಬೇಕು ಆ ಇಕ್ವೇಷನ್. ಯಾವುದ್ರ ಜೊತೆ? ಡಿರೈವೇಟಿವ್ ಜೊತೆಗೆ. ಫಾರ್ ಎಕ್ಸಾಂಪಲ್, ಒಂದು ವೇಳೆ ಎಲ್ಲಾದರೂ ಕೊಟ್ಟಿರುವಂತಹ ಡಿಫ್ರೆನ್ಷಿಯಲ್ ಇಕ್ವೇಷನ್ನು ಈ ರೀತಿ ಇದ್ದರೆ, d²y/dx² ಪ್ಲಸ್ ಸೈನ್ dy/dx. ಇಲ್ಲಿ ನೋಡಿ, dy/dx. ಇವಾಗ ಸೈನ್ ಒಳಗಡೆ ಏನಿದೆ y ಇದ್ದಿದ್ರೆ ಇಟ್ ಈಸ್ ದ ಪಾಲಿನೋಮಿಯಲ್ ವಿತ್ ರೆಸ್ಪೆಕ್ಟ್ ಟು ಡಿರೈವೇಟಿವ್ ಆಗ್ತಿತ್ತು. ಬಟ್ ಇಲ್ಲಿವಾಗ ಸೈನ್ dy/dx ಇದೆ, ಅದಕ್ಕೋಸ್ಕರ ಇದು ಪಾಲಿನೋಮಿಯಲ್ ಆನ್ ಡಿರೈವೇಟಿವ್ಸ್ ಅಲ್ಲ. ಇಂಥ ಕೇಸಲ್ಲಿ ಡಿಗ್ರಿ ಏನಾಗಿರುತ್ತೆ? ನಾಟ್ ಡಿಫೈನ್ಡ್ ಆಗಿರುತ್ತೆ. ಕರೆಕ್ಟ್ ಮಾಡಿ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಡಿಗ್ರಿ ವೆನ್ ಇಟ್ ಇಸ್ ಡಿಫೈನ್ಡ್, 2 ಕೇಸ್ ಇದೆ, ಡಿಫೈನು ಆಗಿರಬಹುದು, ನಾಟ್ ಡಿಫೈನ್ಡು ಆಗಿರಬಹುದು. ಈಸ್ ದ ಹೈಯೆಸ್ಟ್ ಪವರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್. ಯಾವುದ್ರದ್ದು ಹೈಯೆಸ್ಟ್ ಆರ್ಡರ್ ಅಂತ ಫೈಂಡ್ ಔಟ್ ಮಾಡಿರ್ತೀವಲ್ಲ, ಅದರದ್ದು ಪವರ್ ಯಾವುದಿರುತ್ತಲ್ಲ ಅದನ್ನು ನಾವು ಡಿಗ್ರಿ ಅಂತ ಕರಿತೀವಿ. ಇದು ಆರ್ಡರ್ 2, ಇದರದ್ದು ಪವರ್, ಇವಿಷ್ಟರದ್ದು ಹೋಲ್ ಪವರ್ ಏನಾಗಿದೆ? 1 ಇದೆ ತಾನೆ. ಹಾಗಾದರೆ ಆ ಇಕ್ವೇಷನ್ನಲ್ಲಿ ಡಿಗ್ರಿ ಏನಾಗಿರುತ್ತೆ? 1 ಆಗಿರುತ್ತೆ. ಸೊ ನೆಕ್ಸ್ಟ್, ಜನರಲ್ ಆ್ಯಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್. ಇಲ್ಲಿ ಹೇಗಂತಂದರೆ, ನಾವು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ. ಕೊಟ್ಟಿರುವಂತಹ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ. ಅದು ಯಾವುದೋ ಒಂದು ಫಾರ್ಮಲ್ಲಿ ಇರುತ್ತೆ, y= ಸಮಥಿಂಗ್ ಇರುತ್ತೆ. ಆ ಇಕ್ವೇಷನಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದ್ದರೆ ಅಂತಹದ್ದನ್ನು ನಾವು ಜನರಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಆ ಆರ್ಬಿಟ್ರರಿ ಕಾನ್ಸ್ಟೆಂಟಿಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದನ್ನು ನಾವು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದನ್ನೇ ಹೇಳಿರುವಂಥದ್ದು. ಇಲ್ಲಿ ನೋಡಿ, ಆ ಫಂಕ್ಷನ್ ವಿಚ್ ಸ್ಯಾಟಿಸ್ಫೈಸ್ ದ ಗಿವನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಸ್ ಕಾಲ್ಡ್ ದ ಸೊಲ್ಯೂಷನ್. ಕೊಟ್ಟಿರೋಂಥ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆನಾ? ಆ ಸೊಲ್ಯೂಷನ್ನಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದ್ದರೆ ಅದನ್ನು ನಾವು ಜನರಲ್ ಸೊಲ್ಯೂಷನ್ ಅಂತೀವಿ. ಆ್ಯಂಡ್ ದ ಸೊಲ್ಯೂಷನ್ ಫ್ರೀ ಫ್ರಮ್ ದ, ಜನರಲ್ ಸೊಲ್ಯೂಷನ್ನಲ್ಲಿ ಫ್ರೀ ಫ್ರಮ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತಂದರೆ ಯಾವುದೋ ಒಂದು ಕಾನ್ಸ್ಟೆಂಟ್ C ಬಂದಿರುತ್ತೆ, ಅದಕ್ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದನ್ನು ನಾವು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕರಿತೀವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂತಂದರೆ, ಎಷ್ಟು ಒಂದು ಕೊಟ್ಟಿರುವಂತಹ ಇಕ್ವೇಷನ್, ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರುತ್ತೆ ನೋಡಿ, ಅಷ್ಟು ಸಲ ನಾವು ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ಟು ಫೈಂಡ್ ದ ಸೊಲ್ಯೂಷನ್. ಆರ್ಬಿಟ್ರರಿ ಟೋಟಲ್ 4 ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದ್ದರೆ 4 ಟೈಮ್ ನಾವು ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಆವಾಗ ಏನು ಸಿಗುತ್ತೆ? ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಆಯಿತಾ? ಸೊ ನೆಕ್ಸ್ಟ್,
ಮೆಥಡ್ಸ್ ಆಫ್ ಸಾಲ್ವಿಂಗ್ ಇಲ್ಲಿ ನಿಮ್ಮ ಕ್ಲಾಸಲ್ಲಿ ಜಸ್ಟ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇರುವಂಥದ್ದು. ಸೊ ಅದನ್ನು ಸಾಲ್ವ್ ಮಾಡಲಿಕ್ಕೆ ಮೇಯ್ನಾಗಿ 3 ವೆರೈಟೀಸ್ ಇದೆ. ಫಸ್ಟ್ ಒನ್ ಇಸ್ ವೇರಿಯೇಬಲ್ ಸೆಪರೇಬಲ್ ಮೆಥಡ್, ಸೆಕೆಂಡ್ ಒನ್ ಇಸ್ ಹೋಮೋಜಿನಿಯಸ್ ಮೆಥಡ್ ಆ್ಯಂಡ್ ದ ಥರ್ಡ್ ಒನ್ ಇಸ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೆಥಡ್. ಈ ವೇರಿಯೇಬಲ್ ಸೆಪರೇಬಲ್ ಮೆಥಡಲ್ಲಿ ಹೆಸರೇ ಹೇಳೋ ಹಾಗೆ ವೇರಿಯೇಬಲ್ ಎಕ್ಸ್ ವೇರಿಯೇಬಲ್ ಮತ್ತು ವೈ ವೇರಿಯೇಬಲ್ನ ನಾವು ಏನು ಮಾಡ್ತೀವಿ ಅಂತಂದರೆ ಸಪ್ರೇಟ್ ಮಾಡ್ತೀವಿ. ಆ ಸಪ್ರೇಟ್ ಮಾಡಿ ಅದಾದಮೇಲೆ ಡಿ ವೈ ಬೈ ಡಿ ಎಕ್ಸ್, ವೈ ಜೊತೆಗೆ ಡಿ ವೈನ ಬರಿತೀವಿ, ಎಕ್ಸ್ ಜೊತೆಗೆ ಡಿ ಎಕ್ಸನ್ನ ಬರಿತೀವಿ, ಆಮೇಲೆ ಇಂಟಗ್ರೇಷನ್ ಮಾಡ್ತೀವಿ. ಇಂಟಗ್ರೇಷನ್ ಮಾಡಿಬಿಟ್ಟು ನಮಗೊಂದು ಆ್ಯಂಟಿ ಡಿರೈವೇಟಿವ್ ಬರುತ್ತೆ. ದಟ್ ವಿಲ್ ಬಿ ದ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಕೊಟ್ಟಿರುವಂಥ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಅದು ಸೊಲ್ಯೂಷನ್ ಆಗಿರುತ್ತೆ. ಓಕೆನಾ? ಸೊ ನಮಗಿಲ್ಲಿ 3 ಮೆಥಡಲ್ಲಿ ದ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು ನಾವು ವೇರಿಯೇಬಲ್ ಸೆಪರೇಬಲ್ ಮೆಥಡ್ಗೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಮೆಥಡ್. ಇಲ್ಲಿ ಏನಾಗುತ್ತೆ ಅಂತಂದರೆ ಆ ವೇರಿಯೇಬಲ್ ಸೆಪರೇಬಲ್ ಮೆಥಡಲ್ಲಿ ಯಾವಾಗ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ನಾವು ಆವಾಗ ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೆಥಡ್ಗೆ ಹೋಗ್ತೀವಿ. ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೆಥಡಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಏನಂತಂದರೆ ಹೋಮೋಜಿನಿಯಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಹೋಮೋಜಿನಿಯಸ್ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು? ದಟ್ ಈಸ್ ನಥಿಂಗ್ ಬಟ್ ಇವಾಗ ಎಕ್ಸ್ ಮತ್ತು ವೈ ಪ್ಲೇಸಲ್ಲಿ ರಿಪ್ಲೇಸ್ ಮಾಡಬೇಕು. ಏನಂತ ಅಂದರೆ ಲ್ಯಾಂಬ್ಡಾ ಎಕ್ಸ್ ಮತ್ತು ಲ್ಯಾಂಬ್ಡಾ ವೈ ಅಂತ ರಿಪ್ಲೇಸ್ ಮಾಡಬೇಕು. ಆ ಕೊಟ್ಟಿರುವಂಥ ಫಂಕ್ಷನಲ್ಲಿ ಏನೋ ಒಂದು ಫಂಕ್ಷನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿರ್ತಾರಲ್ಲ ಅದನ್ನು ಡಿ ವೈ ಬೈ ಡಿ ಎಕ್ಸ್ ಫಾರ್ಮಲ್ಲಿ ಬರೆದು ಆಮೇಲೆ ಎಕ್ಸನ್ನ ಲ್ಯಾಂಬ್ಡಾ ಎಕ್ಸು ನೆಕ್ಸ್ಟ್ ವೈನ ಲ್ಯಾಂಬ್ಡಾ ವೈ ಅಂತ ಹೇಳಿಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ಆವಾಗ ಸಿಂಪ್ಲಿಫೈ ಮಾಡಿ ಆದಮೇಲೆ ಕೊಟ್ಟಿರುವಂಥ ಫಂಕ್ಷನ್ನು ಒಂದು ವೇಳೆ ಇಲ್ಲಿ ನೋಡಿ ಈ ಫಾರ್ಮಲ್ಲಿ ಬಂದರೆ ಕೊಟ್ಟಿರುವಂಥ ಫಂಕ್ಷನ್ ಎಫ್ ಆಫ್ ಎಕ್ಸ್ ವೈನ ಇಲ್ಲಿ ಕ್ಯಾಪಿಟಲ್ ಎಫ್ ಬರಿತೀನಿ ನಾನು. ಏನಂತ ರಿಪ್ಲೇಸ್ ಮಾಡ್ತೀರಾ? ಎಫ್ ಆಫ್ ಲ್ಯಾಂಬ್ಡಾ ಎಕ್ಸ್ ಇಂಟು ಲ್ಯಾಂಬ್ಡಾ ವೈ ಅಂತ ಮಾಡ್ತೀವಿ. ಹೀಗೆ ರಿಪ್ಲೇಸ್ ಮಾಡಿರೋ ಎಕ್ಸ್ ಮತ್ತು ವೈ ನಮ್ಗೆ ಯಾವ ಥರ ಸಿಗುತ್ತೆ ಅಂತಂದರೆ ಲ್ಯಾಂಬ್ಡಾ ಟು ದ ಪವರ್ ಎನ್ ವ್ಯಾಲ್ಯೂ ಏನು ಬೇಕಾದ್ರೂ ಆಗಿರ್ಬೋದು, 0 1 2 3 4 5 ಎನ್ ತನಕ ಇದ್ದಿರ್ಬೋದು, ಇಂಟು ದ ಗಿವನ್ ಫಂಕ್ಷನ್. ಈ ಥರ ಬಂದರೆ ಅದನ್ನು ನಾವು ಹೋಮೋಜಿನಿಯಸ್ ಅಂತ ಕರಿತೀವಿ. ಬಟ್ ಇಲ್ಲಿವಾಗ ನಿಮಗೆ ಇರುವಂಥದ್ದು ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ನ ನಾವು ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿಯಲ್ಲಿ ಸಾಲ್ವ್ ಮಾಡುವಾಗ ಲ್ಯಾಂಬ್ಡಾ ಪವರ್ ಏನಾಗಿರುತ್ತೆ ಅಂದರೆ 0 ಆಗುತ್ತೆ. ದ ಡಿಗ್ರಿ ಆಫ್ ದ ಲ್ಯಾಂಬ್ಡಾ ವಿಲ್ ಬಿ 0. ವೆರಿ ಇಂಪಾರ್ಟೆಂಟ್. ಡಿಗ್ರಿ ಆಫ್ ದ ಲ್ಯಾಂಬ್ಡಾ ಈಸ್ 0. ಡಿಗ್ರಿ ಆಫ್ ದ ಹೋಮೋಜಿನಿಯಸ್ ಕಂಡೀಷನಲ್ಲಿ ಡಿಗ್ರಿ ಚೆಕ್ ಮಾಡ್ತೀವಲ್ಲ 0 ಆಗಿರುತ್ತೆ. ಅಂದರೆ ಮಾತ್ರ ನಾವು ಸಾಲ್ವ್ ಮಾಡುವಂಥದ್ದು ಈ ಚಾಪ್ಟರಲ್ಲಿ. ಸೊ ದಿಸ್ ಈಸ್ ದ ಕಂಡೀಷನ್ ಟು ಚೆಕ್ ದ ಹೋಮೋಜಿನಿಯಟಿ. ಅದಾದಮೇಲೆ ಏನು ಮಾಡ್ತೀವಿ ಅಂತ ಅಂದರೆ ನಾವು ರೀರೈಟ್ ಮಾಡ್ತೀವಿ. ವೈ ಈಸ್ ಈಕ್ವಲ್ ಟು ವಿ ಈಕ್ವಲ್ ಟು ವೈ ಬೈ ಎಕ್ಸ್ ಅಂತ ಬರಿತೀವಿ. ಆರ್ ಎಲ್ಸ್ ವೈ ಈಸ್ ಈಕ್ವಲ್ ಟು ವಿ ಎಕ್ಸ್ ಅಂತ ಬರೆದ್ಬಿಟ್ಟು ಡಿಫ್ರೆನ್ಸಿಯೇಷನ್ ಮಾಡಿ ಕಂಪೇರ್ ಮಾಡಿ ಆಮೇಲೆ ಸೇಮು ಯಾವ ಮೆಥಡ್ಗೆ ವೇರಿಯೇಬಲ್ ಸೆಪರೇಬಲ್ ಅಲ್ಲಿ 2 ವೇರಿಯೇಬಲ್ ಬರುತ್ತೆ. ವೈ ಈಸ್ ಈಕ್ವಲ್ ಟು ವಿ ಎಕ್ಸ್ ಅಂತ ತೊಗೊಂಡಿರ್ತೀವಲ್ಲ, ಸೊ ವಿ ಮತ್ತು ಎಕ್ಸ್ ಫಾರ್ಮಲ್ಲಿ ನಾವು ಬರೆದು ಅದನ್ನು ನಾವು ಸಪ್ರೇಟ್ ಮಾಡಿಬಿಟ್ಟು ವೇರಿಯೇಬಲ್ ಸೆಪರೇಬಲ್ ಮೆಥಡಲ್ಲಿ ಹೇಗೆ ಇಂಟಗ್ರೇಷನ್ ಮಾಡಿ ನಾವು ಆ್ಯಂಟಿ ಡಿರೈವೇಟಿವ್ನ ಫೈಂಡ್ ಔಟ್ ಮಾಡ್ತೀವಿ, ಆ ಆ್ಯಂಟಿ ಡಿರೈವೇಟಿವ್ ನಮಗೆ ಬೇಕಾಗಿರುವಂಥ ಸೊಲ್ಯೂಷನ್ ಅಂತ ಹೇಳ್ತೀವಲ್ಲ, ಅದೇ ಥರ ಇಲ್ಲಿ ಸಹ ನಾವು ಏನು ಮಾಡ್ತೀವಿ ಸಾಲ್ವ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರೈಟಿ. ಇಲ್ಲಿ ಹೋಮೋಜಿನಿಯಸ್ ಕಂಡೀಷನ್ ಚೆಕ್ ಮಾಡೋದು ಅಥವಾ ಹೋಮೋಜಿನಿಟಿನ ಎಷ್ಟು ಪವರ್ ಇದೆ ಅದನ್ನು ಚೆಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದಕ್ಕೆ? ಸಿ ಇ ಟಿಗೆ. ಇಲ್ಲಿ ನೋಡಿ ಇದನ್ನು ಹೇಳ್ತಿರುವಂಥದ್ದು ಲ್ಯಾಂಬ್ಡಾನ ಟು ದ ಪವರ್ ಎನ್ ಎಫ್ ಆಫ್ ಎಕ್ಸ್ ಇಲ್ಲಿ ಬರೆದಿದ್ದೀನಲ್ಲ ಇದೇ ಹೇಳ್ತಿರುವಂಥದ್ದು. ಸೊ ನೆಕ್ಸ್ಟ್ ಒನ್ ಇಸ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಲೀನಿಯರ್ ಅಂತಾನೆ ನಮ್ಗೆ ಗೊತ್ತು, ಆರ್ಡರ್ ಡಿಗ್ರಿ 2 1 ಇರೋದಕ್ಕೋಸ್ಕರ ನಾವು ಇದನ್ನು ಲೀನಿಯರ್ ಅಂತ ಹೇಳ್ತೀವಿ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ದ ಗಿವನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ವಿಲ್ ಬಿ ಮೋಸ್ಟ್ ಆಫ್ ದ ಕೇಸ್ ಇನ್ ದಿಸ್ ಫಾರ್ಮ್. ಈ ಫಾರ್ಮಲ್ಲಿ ಇರುತ್ತೆ. ಹೆಂಗಂತಾನೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ನೋಡಿ ಈಸ್ ಈಕ್ವಲ್ ಟು ಕ್ಯೂ. ಇಲ್ಲಿ ಪಿ ಮತ್ತು ಕ್ಯೂ ಏನಾಗಿರುತ್ತೆ? ಇಟ್ ಈಸ್ ಐದರ್ ಅ ಫಂಕ್ಷನ್ ಆಫ್ ಎಕ್ಸ್ ಆರ್ ಎಲ್ಸ್ ಅ ಕಾನ್ಸ್ಟೆಂಟು ಇದ್ದಿರಬಹುದು. ಅದಾದಮೇಲೆ ನಾವಿಲ್ಲಿ ಏನು ಮಾಡ್ತೀವಿ ಅಂತಾನೆ ಇಂಟಗ್ರೇಟಿಂಗ್ ಫ್ಯಾಕ್ಟರ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಐ ಎಫ್ ಇಂಟಗ್ರೇಟಿಂಗ್ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು ವಾಟ್? ನೆನಪಿದೆಯಾ? ಆ ಕ್ಲಾಸನ್ನು ಯಾರೆಲ್ಲ ನೋಡಿಲ್ಲ ಇವಾಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಇಂಟಗ್ರೇಟಿಂಗ್ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು ಇ ಟು ದ ಪವರ್ ಪಿ ಇಂಟು ಡಿ ಎಕ್ಸ್ ಅಂತ ಬರಿತೀವಿ. ಇಂಟಗ್ರೇಟಿಂಗ್ ಫ್ಯಾಕ್ಟರ್ನ ಬರಿತೀವಿ. ಅದಾದಮೇಲೆ ನಾವು ಜನರಲ್ ಸೊಲ್ಯೂಷನ್ನ ಬರಿತೀವಿ. ಇಲ್ಲಿ ನೋಡಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಪಿ ಮತ್ತು ಕ್ಯೂ ವಿತ್ ರೆಸ್ಪೆಕ್ಟ್ ಟು ದ ವೇರಿಯೇಬಲ್ ಎಕ್ಸ್ ಆಗಿರೋದಕ್ಕೋಸ್ಕರ ಡಿ ಎಕ್ಸ್ ಬರೆದಿರುವಂಥದ್ದು. ಸೊ ಇದಾದಮೇಲೆ ಜನರಲ್ ಸೊಲ್ಯೂಷನ್ ಬರಿತೀವಿ. ವೈ ಇಂಟು ದ ಇಂಟಗ್ರೇಟಿಂಗ್ ಫ್ಯಾಕ್ಟರ್ ವಿಚ್ ಇಸ್ ಈಕ್ವಲ್ ಟು ಇಂಟಗ್ರೇಷನ್ ಆಫ್ ಕ್ಯೂ ಬರಿತೀವಿ ಇಂಟು ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್
ಪ್ಲಸ್ ಸಿ ಈ ಥರ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ. ಒಂದು ಸೊಲ್ಯೂಷನ್ ಬರುತ್ತೆ ವಿಚ್ ಇಸ್ ಫ್ರೀ ಫ್ರಮ್ ದ ಇಂಟಗ್ರೇಷನ್ ಡಿಫ್ರೆನ್ಸಿಯೇಷನ್ ಏನೂ ಇರೋದಿಲ್ಲ, ಜಸ್ಟ್ ಒಂದು ಫಂಕ್ಷನ್ ಸಿಕ್ಕಿರುತ್ತೆ. ದ್ಯಾಟ್ ವಿಲ್ ಬಿ ದ ಸೊಲ್ಯೂಷನ್ ಫಾರ್ ದ ರಿಕ್ವೈರ್ ಗಿವನ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಸಿ ಇ ಟಿಯಲ್ಲಿ ಆರ್ಡರ್ ಡಿಗ್ರಿ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅದಾದಮೇಲೆ ವೇರಿಯಬಲ್ ಸೆಪರೇಬಲ್ ಮೆಥಡಲ್ಲೂ ಕೇಳ್ತಾರೆ. ನಿಮ್ಗೆ ಇವಾಗ ಡೌಟ್ ಬರ್ತಿರ್ಬೋದು, ಮೇಡಮ್ ಇಷ್ಟು ದೊಡ್ಡ ಕ್ವಶನ್ಸ್ ಇದೆ, ಇದನ್ನೆಲ್ಲ ಹೆಂಗೆ ಸಾಲ್ವ್ ಮಾಡೋದು, ಸಿ ಇ ಟಿಯಲ್ಲಿ ಟೈಮ್ ಸಾಕಾಗುತ್ತಾ, ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಅಂತ ನಿಮಗೆ ಡೌಟ್ ಬರಬಹುದು. ಏನಂತಂದರೆ ನಿಮ್ಮ ಕ್ವಶನ್ಸನ್ನು ಯಾವ ಥರ ಕೊಟ್ಟಿರ್ತಾರೆ ಅಂತಂದರೆ, ಯಾವುದೋ ಒಂದಕ್ಕೆ 3 ಮಿನಿಟ್ಸ್ ತೊಗೊಂಡ್ರೆ ಇನ್ನು ಬೇರೆ ಚಾಪ್ಟರ್ಗಳಿಂದ ಈಸಿಯಾಗಿರೋ ಕ್ವಶನ್ಸನ್ನು ನೀವು 30 ಸೆಕೆಂಡಲ್ಲೂ ನೀವು ಸಾಲ್ವ್ ಮಾಡಬಹುದು. ಸೊ ಟೈಮನ್ನು ಬ್ಯಾಲೆನ್ಸ್ ಆಗೋ ಹಾಗೆ ಕೊಟ್ಟಿರ್ತಾರೆ. ಓಕೆ, ಈ ಚಾಪ್ಟರಲ್ಲಿ ಇಷ್ಟು ದೊಡ್ಡ ಲೆಂತಿ ಪ್ರೊಸೀಜರ್ ಇದೆಯಲ್ಲ ಅಂತ ಥಿಂಕ್ ಮಾಡಬೇಡಿ. ಕೆಲವೊಂದು ಸ್ಟೆಪ್ಗಳನ್ನು ನಾವು ಸ್ಕಿಪ್ ಮಾಡಬಹುದು, ಬಟ್ ಸ್ಟಿಲ್ ನಿಮ್ಗೆ ಏನಾಗಿರುತ್ತೆ ಅಂದರೆ ಇಲ್ಲಿ ಕೆಲವೊಮ್ಮೆ ಇಂಟಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಲೇಬೇಕು, ಸೊಲ್ಯೂಷನ್ನ ಬರೀಲೇಬೇಕು. ಅಂತಹ ಮೂಮೆಂಟ್ಗಳಲ್ಲಿ ಇದರಲ್ಲಿ ಟೈಮ್ ಜಾಸ್ತಿ ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೊಳ್ಳೋದಲ್ಲ, ಅಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಮ್ಯಾನೇಜ್ ಆಗುತ್ತೆ. ಅದೇ ಥರ ಕೆಲವೊಂದು ಕ್ವಶನ್ಗಳು ನಿಮಗೆ 30 ಸೆಕೆಂಡಲ್ಲೇ ಆನ್ಸರ್ ಬಂದಿರುತ್ತೆ. ಸೊ ನಾವಿವಾಗ ಸೊಲ್ಯೂಷನನ್ನು ನೋಡುವ. ಓಕೆ, ನಾವಿವಾಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡುವ. KCET 2020 ಕೇಳಿರುವಂಥದ್ದು ಜನರಲ್ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಕ್ವಿಕ್ಕಾಗಿ ಸಾಲ್ವ್ ಮಾಡುವ. ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಥರ ಬರೀಲಿಕ್ಕಾಗುತ್ತಾ ಅಂತ ನೋಡುವ. ಫಸ್ಟಿಗೆ ಕನ್ಸಿಡರ್ ದ ಗಿವನ್ ಇಕ್ವೇಷನ್ x² dy. CET ಎಕ್ಸಾಮಲ್ಲಿ ಏನು ಗೊತ್ತಾ, ಈ ಸ್ಟೆಪ್ಗಳನ್ನೆಲ್ಲ ನೀವು ಬರೆಯೋದು ಬೇಡ, ಡೈರೆಕ್ಟಾಗಿ ನಿಮ್ಗೆ ಯಾವ ಪೋರ್ಷನ್ ಬೇಕೋ ಆ ಪೋರ್ಷನ್ನ ಬರ್ಕೊಂಡು ನೀವು ಸಾಲ್ವ್ ಮಾಡಬಹುದು. ಒಂದು ಸ್ಟೆಪ್ಪನ್ನು ಬರೆದು ನಿಮ್ಗೆ ಮಿನಿಮಮ್ 15 ಸೆಕೆಂಡ್ಸನ್ನ ತೊಗೊಳುತ್ತೆ. ಸೊ ಡಿವೈಡ್ ಬೈ, ಯು ಕ್ಯಾನ್ ಸಿ ಹಿಯರ್, ನಾನು ಏನು ಡಿವೈಡ್ ಮಾಡ್ತೀನಿ, x² ಡಿವೈಡೆಡ್ ಬೈ, ಓಕೆ, ಡಿವೈಡಿಂಗ್ ಬೈ x² dx ಅಂತ ಮಾಡ್ತೀನಿ. ಅವಾಗ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ x² ಕ್ಯಾನ್ಸಲ್ ಆಗಿ dy ಬೈ dx ಮೈನಸ್ x² ಡಿವೈಡ್ ಮಾಡಿದರೆ 2y ಹಾಗೆ ಉಳಿಯುತ್ತೆ. dx ಕ್ಯಾನ್ಸಲ್ ಆಗುತ್ತೆ, 2/x ಇಂಟು y ಉಳಿಯುತ್ತೆ. x² ಇಲ್ಲಿ ಕ್ಯಾನ್ಸಲ್ ಮಾಡಿದರೆ x² dx, ಸೊ ಏನು ಉಳಿಯುತ್ತೆ, cos x ಉಳಿಯುತ್ತೆ. ನಾವಿವಾಗ ಇದು ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಫಾರ್ಮಲ್ಲಿದೆ. ಇಂಟಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡುವ, ವಿಚ್ ಇಸ್ ಈಕ್ವಲ್ ಟು e ಇಂಟು ಮೈನಸ್ 2x dx ಆಯಿತು. ಸೊ ದಿಸ್ ಇಸ್ ಈಕ್ವಲ್ ಟು e ಟು ದ ಪವರ್ ಮೈನಸ್ 2. 1/xಗೆ ಇಂಟಗ್ರೇಷನ್ ಏನು, log x. ದೆನ್ ದಿಸ್ ಕ್ಯಾನ್ ಬಿ ರೀಅರೇಂಜ್ಡ್ ಆಸ್ log ಆಫ್ x ಟು ದ ಪವರ್ ಮೈನಸ್ 2. ಇವೆರಡು ಇನ್ವರ್ಸ್ ಫಂಕ್ಷನ್ಗಳು. ಈಗೆ ಇನ್ವರ್ಸ್ ಫಂಕ್ಷನ್ ಲಾಗ್ಗೆ ಇನ್ವರ್ಸ್ ಫಂಕ್ಷನ್ ಈ ಎಕ್ಸ್ಪೋನೆನ್ಷಿಯಲ್. ಸೊ x ಟು ದ ಪವರ್ ಮೈನಸ್ 2 ಸಿಗುತ್ತೆ. ಹಂಗಂತಾನೆ 1 ಡಿವೈಡೆಡ್ ಬೈ x² ವಿಲ್ ಬಿ ದ ಇಂಟಗ್ರೇಟಿಂಗ್ ಫ್ಯಾಕ್ಟರ್. ಸೊ ಕ್ವಿಕ್ಕಾಗಿ ನಾವು ಇವಾಗ ಜನರಲ್ ಸೊಲ್ಯೂಷನ್ನ ಬರೆಯುವ. dy ಬೈ dx ಫಾರ್ಮಲ್ಲಿದೆ, ಅದಕ್ಕೋಸ್ಕರ y ಇಂಟು ದ ಇಂಟಗ್ರೇಟಿಂಗ್ ಫ್ಯಾಕ್ಟರ್ 1/x² ಈಸ್ ಈಕ್ವಲ್ ಟು ಏನು ಬರುತ್ತೆ, ಇಂಟಗ್ರೇಷನ್ ಆಫ್ q ಏನಿದೆ cos x ಇಂಟು ದ ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಇಸ್ 1/x² ಇಂಟು ಏನಾಗುತ್ತೆ dx ಪ್ಲಸ್ ಸಿ. ಓಕೆನಾ? ಇವಾಗ ಇಂಟಗ್ರೇಷನ್ ಮಾಡುವ. ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡಿ. ಆರ್ ಎಲ್ಸ್ ಯು ಕ್ಯಾನ್ ಸಿ ಹಿಯರ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಹಿಯರ್. cos x ಮಾತ್ರ ಇರೋದು ಇಂಟಗ್ರೇಟಿಂಗ್ ಫ್ಯಾಕ್ಟರ್. ಸೊ ಇದನ್ನು ಓಕೆ, x² ಇದೆ, x ಟು ದ ಪವರ್ 4 ಇರೋದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಸ್ಕ್ವೇರ್ ಬರೆದಿದ್ದೀನಿ, ಅದಕ್ಕೋಸ್ಕರ ಏನಾಗಿದ್ದು ರಾಂಗ್ ಆಯ್ತು. ಇವಾಗ q ವ್ಯಾಲ್ಯೂವೇನು x². ಸೊ ದಿಸ್ ಒನ್ ವಿಲ್ ಗೆಟ್ ಕ್ಯಾನ್ಸಲ್. ಇಂಟಗ್ರೇಷನ್ ಆಫ್ cos x ಉಳಿದಿರುತ್ತೆ dx ಪ್ಲಸ್ ಸಿ. ಸೊ y ಬೈ x². ಇಂಟಗ್ರೇಷನ್ ಆಫ್ cos x is just sin x, so that's why y divided by x² is equal to sin x ಪ್ಲಸ್ ಸಿ. ಇದನ್ನ ಇವಾಗ x² ಆಚೆ ಶಿಫ್ಟ್ ಮಾಡಿದರೆ ಏನು ಬರುತ್ತೆ, y is equal to x² ಇಂಟು sin x ಪ್ಲಸ್ ಸಿ ಇಂಟು x². ಯಾವ ಆಪ್ಷನ್ ನೋಡಿ, ಸೊ ಆಪ್ಷನ್ ನಂಬರ್ 4. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಅರ್ಥ ಆಯ್ತಾ? ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂತ ನೋಡುವ. ಯು ಕ್ಯಾನ್ ಸಿ ಹಿಯರ್. ಓಕೆ, ದ ಆರ್ಡರ್ ಮತ್ತು ಡಿಗ್ರಿ ನಾನು ಹೇಳಿದ್ನಲ್ಲ, ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ obtained by eliminating the arbitrary constant. ಆರ್ಬಿಟ್ರರಿ ಕಾನ್ಸ್ಟೆಂಟನ್ನು ಎಲಿಮಿನೇಟ್ ಮಾಡಿ ಆದಮೇಲೆ
ಬರುವಂತಹ ಆರ್ಡರ್ ಮತ್ತು ಡಿಗ್ರಿನ ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ನಾವೇನು ಮಾಡುವ, ಫಸ್ಟಿಗೆ ಸಿಂಪ್ಲಿಫೈ ಮಾಡುವ. ಇಲ್ಲಿ ಜಸ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಫಾರ್ಮಲ್ಲಿ ಕೊಟ್ಟಿಲ್ಲ, ಇದರಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಫಂಕ್ಷನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಆರ್ಬಿಟ್ರರಿ ಕಾನ್ಸ್ಟೆಂಟನ್ನು ರಿಮೂವ್ ಮಾಡಬೇಕು ಅಂತಂದರೆ ಎಷ್ಟು ಸಲ ಇದೆ ಅಷ್ಟು ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು ಅಂತ ಗೊತ್ತಿದೆ. ಬಟ್ ಇಲ್ಲಿವಾಗ ಏನಾಗ್ತಿದೆ ಅಂತಂದರೆ ನಮ್ಗೆ ಎಲಿಮಿನೇಷನ್ ಮೆಥಡಲ್ಲಿ ಸಿಂಪ್ಲಿಫೈ ಮಾಡಲಿಕ್ಕೆ ಆಗುತ್ತಾ ಅನ್ನೋದನ್ನು ನಾವಿವಾಗ ಚೆಕ್ ಮಾಡುವ. ಸೊ ಯು ಕ್ಯಾನ್ ಸಿ ಹಿಯರ್ C1y is equal to C2 plus C3 into e to the power x into e to the power c into 4 ಅಂತ ಬರಿತೀನಿ. ಇಲ್ಲಿ ನೋಡಿ, ಇದಿವಾಗ ಒಂದು C2 ಪ್ಲಸ್ C1 ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡುವ. ದಿಸ್ ಈಸ್ a ಇಂಟು e to the power x ಇಂಟು e to the power c ಇಂಟು 4 ಅಂತ ಬರಿತೀನಿ. ನೆಕ್ಸ್ಟ್ ಓಕೆ, ಇಲ್ಲಿ ನೋಡಿ, ಇದಿಷ್ಟು ನೀವು ಇನ್ನೊಂದು ಕೆಲಸ ಮಾಡ್ಬೋದು. ಆರ್ಬಿಟ್ರರಿ ಕಾನ್ಸ್ಟೆಂಟ್ ಹೆಂಗೂ ಇವೆಲ್ಲ ಕಾನ್ಸ್ಟೆಂಟ್ಗಳು ಅಂತಂದರೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ಇದಿಷ್ಟನ್ನು ನೀವೇನಂತ ಕನ್ಸಿಡರ್ ಮಾಡಬಹುದು, ಎ ಅಂತ ಕನ್ಸಿಡರ್ ಮಾಡಬಹುದು. ಓಕೆನಾ, ಎ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿ ಬರೆದಿರುವಂಥದ್ದು. ಸೊ ಅಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ಗಳನ್ನು, ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ತಾನೇ, ಅದಕ್ಕೋಸ್ಕರ ಏನೋ ಒಂದು ಕಾನ್ಸ್ಟೆಂಟ್ ಬರುತ್ತೆ ಅಂತ ಕನ್ಸಿಡರ್ ಮಾಡಿದರೆ ಐ ಹ್ಯಾವ್ ಕನ್ಸಿಡರ್ಡ್ ಎ ಆಸ್ C2 ಪ್ಲಸ್ C3 ಇಂಟು ವಾಟ್ e to the power c ಇಂಟು 4. e to the power c ಸಹ ಒಂದು ಕಾನ್ಸ್ಟೆಂಟ್ ತಾನೆ. ಇದನ್ನ ಇವಾಗ ವೈನ ಬರಿತೀನಿ. y is equal to a divided by c1 ಇಂಟು e to the power x. ಓಕೆನಾ, ಇಲ್ಲಿ ನೋಡಿ, ಇದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನೇ. ಇದನ್ನು ಸಿಂಪ್ಲಿಫೈ ಮಾಡಿದರೆ y is equal to b ಇಂಟು e to the power x ಅಂತ ಬಂತು. ಕರೆಕ್ಟಾ, ಇದೀಗ ಸಿಂಪ್ಲಿಫೈ ಆಯಿತು. ಇದರಿಂದ ಪುನಃ ಆರ್ಬಿಟ್ರರಿ ಕಾನ್ಸ್ಟೆಂಟನ್ನು ನಿಮಗೆ ಸಿಂಪ್ಲಿಫೈ ಮಾಡಲಿಕ್ಕಾಗತ್ತಾ? ಇಲ್ಲ. ಇವಾಗ ನಾವೇನು ಮಾಡಬೇಕು, ಡಿಫ್ರೆನ್ಸಿಯೇಷನ್ ಮಾಡಬೇಕು. ಒಂದೇ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರೋದಕ್ಕೋಸ್ಕರ ನೀವು ಎಷ್ಟು ಸಲ ಡಿಫ್ರೆನ್ಸಿಯೇಷನ್ ಮಾಡಬೇಕು, ಒಂದೇ ಸಲ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಹಾಗಾದರೆ ಆರ್ಡರ್ ಏನು ಸಿಗುತ್ತೆ? ನಾವಿವಾಗ CET ಕ್ವಶನ್ ಸಾಲ್ವ್ ಮಾಡ್ತಿರೋದಕ್ಕೋಸ್ಕರ ಇದನ್ನು ಸಿಂಪ್ಲಿಫೈ ಮಾಡೋದು ಇಷ್ಟೇ ಸಾಕು. ನಮ್ಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಒಂದಿದೆ ಅಂತ ಗೊತ್ತಾಯಿತು. ಹಾಗಾದರೆ ಒಂದು ಸಲ ಡಿಫ್ರೆನ್ಸಿಯೇಷನ್ ಮಾಡಿದರೆ ನಮಗೆ ಆರ್ಡರ್ ಏನು ಬರುತ್ತೆ? 1. ಸೊ ದ್ಯಾಟ್ಸ್ ವೈ ದ ಆನ್ಸರ್ ಇಸ್ ದ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಸ್ 1. ದಟ್ಸ್ ಇಟ್. ಓಕೆನಾ, ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗುವ. ಏನು ಹೇಳಿದ್ದಾರೆ? ದ ಕರ್ವ್ ಪಾಸಿಂಗ್ ಟು ದ ಪಾಯಿಂಟ್ 1, 2 ಗಿವನ್ ದಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಈಸ್ 2x by y ರೆಪ್ರೆಸೆಂಟ್ಸ್. ಓಕೆ, ಟ್ಯಾಂಜೆಂಟ್ ಇದು ಕರ್ವ್ದು. ಅಲ್ಲಿ ನೋಡಿ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಗಿವನ್ ಬೈ ದಿಸ್ ಒನ್. ನಮಗೆ ಗೊತ್ತು ಸ್ಲೋಪನ್ನು ನಾವು ಹೆಂಗೆ ಡಿನೋಟ್ ಮಾಡ್ತೀವಿ, dy by dx ಈಸ್ ಈಕ್ವಲ್ ಟು 2x by y ಅಂತ ಕೊಟ್ಟಿದ್ದಾರೆ. ಓಕೆನಾ, ಸ್ಲೋಪನ್ನ ಇದು ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ಇವಾಗ ಸಿಂಪ್ಲಿಫೈ ಮಾಡುವ ಬೈ ಯೂಸಿಂಗ್ ವೇರಿಯೇಬಲ್ ಸಪರೇಬಲ್. ಸೊ ಏನಾಗುತ್ತೆ, y ಇಂಟು dy ಇಂಟು dx ಇಂಟು 2x ಇಂಟು dx. ಓಕೆನಾ, ಇಂಟಗ್ರೇಷನ್ ಮಾಡುವ. ಏನು ಸಿಗುತ್ತೆ? y ಸ್ಕ್ವೇರ್ ಓಕೆನಾ ಈಸ್ ಈಕ್ವಲ್ ಟು 2x ಸ್ಕ್ವೇರ್ y ಸ್ಕ್ವೇರ್ ಬೈ 2. ಓಕೆನಾ, x ಸ್ಕ್ವೇರ್ ಬೈ 2 ಪ್ಲಸ್ c. ದಿಸ್ ಒನ್ ವಿಲ್ ಗೆಟ್ ಕ್ಯಾನ್ಸಲ್. ಇಲ್ಲಿ ನೋಡಿ ಹೇಳಿದ್ದಾರೆ ಏನಂತ, ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿವಾಗ ನಮಗೆ ಏನು ಕೊಟ್ಟಿದ್ದಾರೆ, ಆ ಕರ್ವ್ ಏನಾಗಿದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ಫಾರ್ಮಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, y ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಬರಿತೀನಿ. 2 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು c ಅಂತ ಆಗುತ್ತೆ. ಸೊ ನೀವು ಇದನ್ನು ನೋಡಿಯೇ ನೀವು ಹೇಳ್ಬೋದು, ಇಲ್ಲಿವಾಗ ಎಕ್ಸ್ ವ್ಯಾಲ್ಯೂಗೆಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ c ನ ಫೈಂಡ್ ಔಟ್ ಮಾಡಿದರೆ ಏನು ಸಿಗುತ್ತೆ? ಎಕ್ಸಿಗೆ 1, ವೈಗೆ 2 ಸಬ್ಸ್ಟಿಟ್ಯೂಟ್ ಮಾಡಿದರೆ 2 ಸ್ಕ್ವೇರ್ ಇಸ್ 4 by 2 ಮೈನಸ್ 1 by ಎಕ್ಸ್ ಸ್ಕ್ವೇರ್ ಇಸ್ 1 ಸ್ಕ್ವೇರ್ by 1 ವಿಚ್ ಇಸ್ ಈಕ್ವಲ್ ಟು c. ಹಂಗಂತಂದರೆ 4 ಡಿವೈಡೆಡ್ ಬೈ 2 ಇಸ್ 2 ಮೈನಸ್ 1 ಇಸ್ c ವ್ಯಾಲ್ಯೂ ಇಸ್ 1 ಆಯಿತು. ಇದನ್ನ ಇವಾಗ ಸಬ್ಸ್ಟಿಟ್ಯೂಟ್ ಮಾಡುವ ಆಯಿತಾ. y ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 1. ಫ್ರಮ್ ದಿಸ್ ಒನ್ ಓನ್ಲಿ ಯು ಕ್ಯಾನ್ ಸೇ ದ್ಯಾಟ್ ದಿಸ್ ಕರ್ವ್, ಈ ಕರ್ವ್ ಯಾವ ಫಾರ್ಮಲ್ಲಿದೆ? ಇಟ್ ಈಸ್ ಅ ಹೈಪರ್ಬೋಲಾ. ಕರೆಕ್ಟ್ ತಾನೆ? ಹೈಪರ್ಬೋಲಾದ ಇಕ್ವೇಷನ್ಸ್ ಎಲ್ಲ ನೆನಪಿದೆಯಾ? ಫಸ್ಟ್ ಇಯರಲ್ಲಿದೆ ನೋಡಿ. ಇಟ್ ಈಸ್ ವರ್ಟಿಕಲ್ ಅಬೌಟ್ ಲೈಕ್ ದಿಸ್, ಈ ಥರ ಸಿಕ್ಕಿರುವಂಥ ಹೈಪರ್ಬೋಲಾ. ಬಿಕಾಸ್ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ತಿದೆಯಲ್ಲ, ಇಲ್ಲಿ 2 ಇದೆ ಅಂತ ಕನ್ಸಿಡರ್ ಮಾಡ್ತಿರ್ಬೋದು ನೀವು. ಬಟ್ ಇದು √2 ಹೋಲ್ ಸ್ಕ್ವೇರ್ ಅಂತಲೂ ಬರಿಬಹುದು. ಸೊ ದಿಸ್ ಈಸ್ ಅ ಇಕ್ವೇಷನ್ ಆಫ್ ವಾಟ್? ಹೈಪರ್ಬೋಲಾ. ದಿಸ್ ಈಸ್ ದ ಆನ್ಸರ್. ಈಸಿ ಇದೆ ತಾನೆ? ಈ ಥರದ್ದು ಈಸಿ ಕ್ವಶನ್ಗಳನ್ನು
ಡಿಫಿಕಲ್ಟ್ ಕ್ವಶನ್ನ ಈಸಿಯಾಗಿ ಕಲಿಬೇಕು ಅಂತಂದರೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಸಮ್ ಆಫ್ ದ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್. ಸಮ್ಮನ್ನು ಕೇಳ್ತಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಸಮ್ ಆಫ್ ದ ಡಿಗ್ರಿ ಆ್ಯಂಡ್ ದ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತಿದ್ದಾರೆ. ಎರಡರದ್ದು ಸಮ್ಮನ್ನು ಕೇಳ್ತಿದ್ದಾರೆ. ಹಾಗಾದರೆ ನಾವು ಫಸ್ಟಿಗೆ ಏನನ್ನು ಫೈಂಡ್ ಔಟ್ ಮಾಡಬೇಕು? ಆರ್ಡರ್ನು ಫೈಂಡ್ ಔಟ್ ಮಾಡಬೇಕು, ಡಿಗ್ರಿನೂ ಫೈಂಡ್ ಔಟ್ ಮಾಡಬೇಕು. ಸೊ ಕೊಟ್ಟಿರುವಂತಹ ಇಕ್ವೇಷನ್ ಯಾವ ಇಕ್ವೇಷನ್ದು? ಡಿಫ್ರೆನ್ಷಿಯಲ್ ಇಕ್ವೇಷನ್ ಯಾವ ಥರ ಇದೆ? 2 ಸ್ಕ್ವೇರ್ ಇದೆ ಇಲ್ಲಿ ನೋಡಿ. y1 ಸ್ಕ್ವೇರ್ ಟು ದ ಪವರ್ 2/3 ಈಸ್ ಈಕ್ವಲ್ ಟು y2. y1 ಮತ್ತು y2 ಏನು? y1 ಅಂತಲೇ ಫಸ್ಟ್ ಆರ್ಡರ್ ಡಿರೈವೇಟಿವ್, y2 ಅಂತಲೇ ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಹಾಗಾದರೆ ಇವಾಗ ಇಲ್ಲಿ ನಮಗೆ ಗೊತ್ತು, ಆರ್ಡರ್ನ ನಾವು ಪವರ್ನ ಇಂಟಗ್ರಲ್ ಫಾರ್ಮಲ್ಲಿ ಇಂಟೀಜರ್ಸಲ್ಲಿ ಬರಿತೀವಿ. ಇದನ್ನ ಇವಾಗ ಸಿಂಪ್ಲಿಫೈ ಮಾಡುವ. ಕ್ಯೂಬಿಂಗ್ ಆನ್ ಬೋತ್ ದ ಸೈಡ್ ಅಥವಾ ಕ್ಯೂಬಿಂಗ್ ಆನ್ ಬೋತ್ ದ ಸೈಡ್ ಏನಾಗುತ್ತೆ ಇವಾಗ? 1 + y1 ಸ್ಕ್ವೇರ್, ಇಲ್ಲಿ ಕ್ಯೂಬ್ ಮಾಡಿದರೆ ಈ 3 ಕ್ಯಾನ್ಸಲ್ ಆಗಿ 2 ಬರುತ್ತೆ, y2 ಕ್ಯೂಬ್ ಆಗುತ್ತೆ. ಓಕೆನಾ? ಇದರಲ್ಲೇ ನೀವು ಡೈರೆಕ್ಟಾಗಿ ಬರಿಬೋದು. ಇದ್ರದ್ದು ಮೀನಿಂಗ್ ಏನು? ನೀವು ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ dy/dx ಹೋಲ್ ಸ್ಕ್ವೇರ್ ಟು ದ ಪವರ್ 2 is equal to d square y/dx ಹೋಲ್ ಸ್ಕ್ವೇರ್ ಟು ದ ಪವರ್ 3 ಆಯಿತು. ಆರ್ಡರ್ ಏನಾಯಿತು? ಆರ್ಡರ್ ಇಸ್ 2. ಆರ್ಡರ್ ನಮಗೆ ಗೊತ್ತಾಯಿತು 2 ಅಂತ. ಡಿಗ್ರಿನ ಹೇಳೋದಾದರೆ ಡಿಗ್ರಿ ವಿಲ್ ಬಿ 3. ಹಾಗಾದರೆ ಸಮ್ ಆಫ್ ದೀಸ್ 2 is 2 + 3 ಇಟ್ ಈಸ್ ಈಕ್ವಲ್ ಟು 5. ಸೊ ದ ಆನ್ಸರ್ ಈಸ್ ಸಿ. ಸಿ ಮೀನ್ಸ್ 3. ಥರ್ಡ್ ಒನ್ ವಿಲ್ ಬಿ ದ ಆನ್ಸರ್. ಅರ್ಥ ಆಯ್ತಾ? ಸೊ ಈಸಿ ಇದೆ ತಾನೇ? ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಏನು ಹೇಳ್ತಿದ್ದಾರೆ ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವ್ಯಾಲ್ಯೂನ ಕೊಟ್ಟಿದ್ದಾರೆ dy/dx ಪ್ಲಸ್. ಇಲ್ಲಿ ಈ ಚಾಪ್ಟರ್ಲಿ ಮೇಜರ್ ಪ್ರಾಬ್ಲಮ್ ಏನಂತಂದರೆ ಯಾವ ಮೆಥಡಲ್ಲಿ ಸಾಲ್ವ್ ಮಾಡಬೇಕು ಅಂತ ಹೇಳೋದಿಲ್ಲ. ಈವನ್ ಡಿಫ್ರೆನ್ಸಿಯೇಷನ್ ಆಗಿರ್ಬೋದು, ಇಂಟಗ್ರೇಷನ್ ಆಗಿರ್ಬೋದು, ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಪ್ಲಿಕೇಶನ್ಸ್ ಯಾವುದೇ ಇದ್ದರೂ ಆ ಚಾಪ್ಟರ್ಗಳಲ್ಲಿ ಮೆಥಡನ್ನು ಡಿಫೈನ್ ಮಾಡೋದಿಲ್ಲ. ನೀವು ಪ್ರಾಬ್ಲಮ್ನ ನೋಡಿಬಿಟ್ಟೆ ಯಾವ ಮೆಥಡಲ್ಲಿ ಸಾಲ್ವ್ ಮಾಡಬೇಕು ಅಂತ ಥಿಂಕ್ ಮಾಡಬೇಕು. dy/dx ಪ್ಲಸ್ y/x ಅಂತ ಹೇಳಿದ್ದಾರೆ. ಸೊ ಇದನ್ನು ನೋಡಿದರೆ ಗೊತ್ತಾಗುತ್ತೆ ಇಟ್ ಈಸ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಫಾರ್ಮಲ್ಲಿದೆ ಅಂತ. ಇನ್ ದ ಪ್ಲೇಸ್ ಆಫ್ p ವಿ ಆರ್ ಹ್ಯಾವಿಂಗ್ 1/x, ಇನ್ ದ ಪ್ಲೇಸ್ ಆಫ್ q ವಿ ಆರ್ ಹ್ಯಾವಿಂಗ್ x ಸ್ಕ್ವೇರ್. ಫಸ್ಟ್ ವಿ ವಿಲ್ ಫೈಂಡ್ ದ ಇಂಟಗ್ರೇಟಿಂಗ್ ಫ್ಯಾಕ್ಟರ್. ಇಂಟಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿದರೆ e ಟು ದ ಪವರ್ ಇಂಟಗ್ರೇಷನ್ ಆಫ್ p ಇಂಟು dx ಆಗಿರುತ್ತೆ. e ಟು ದ ಪವರ್ p ವ್ಯಾಲ್ಯೂ ಇಸ್ 1/x dx. 1/x ಇದ್ದಾಗ ಸುಲಭ ಅಲ್ವಾ? ಏನು? ಲಾಗ್ x. ಹಾಗಾದರೆ ವ್ಯಾಲ್ಯೂ ಆಫ್ ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಇಸ್ x ಅಂತ ಆಯಿತು. ಕರೆಕ್ಟು ತಾನೆ? ಇವಾಗ ಜನರಲ್ ಸೊಲ್ಯೂಷನ್ನ ಬರೆಯುವ. y ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಇಂಟಗ್ರೇಷನ್ ಆಫ್, ಈ ಕಡೆ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಇದು ಎಕ್ಸ್ ಕ್ಯೂಬ್ ಆಯಿತು. ಹಾಗಾದರೆ ನಾವು ಇಂಟಗ್ರೇಷನ್ ಮಾಡೋದಾದರೆ ಎಕ್ಸ್ ಕ್ಯೂಬ್ಗೆ ಇಂಟಗ್ರೇಷನ್ ಏನು? ಎಕ್ಸ್ ಟು ದ ಪವರ್ 4/4 ಪ್ಲಸ್ ಸಿ ಆಯಿತು. ದಿಸ್ ಇಸ್ ದ ಸೊಲ್ಯೂಷನ್. ಈ ಸೊಲ್ಯೂಷನ್ ಇದೆಯಾ? ಇಲ್ಲ, ಇಲ್ಲೇನೋ ಡಿಫ್ರೆಂಟಾಗಿ ಕೇಳ್ತಿದ್ದಾರೆ. ಹಾಗಾದರೆ ಮೀನಿಂಗ್ ಏನು? ಎಕ್ಸ್ ಇದ್ದಲ್ಲಿ ಇದ್ರ ಮೀನಿಂಗ್ ಏನಂತ ಅಂದರೆ ಎಕ್ಸ್ ಇದ್ದಲ್ಲಿ 2, ವೈ ಇದ್ದಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಫಸ್ಟಿಗೆ ನಾವೇನು ಸಿಂಪ್ಲಿಫೈ ಮಾಡುವ? ವೈ ಇಂಟು 2, you can see here y into 2 is equal to 2 to the power 4 divided by 4 plus c. ಓಕೆನಾ? ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ y into 2 is equal to ಏನು ಬರೆದಿದ್ದಾರೆ? ಎಕ್ಸ್ ಆಫ್ 2 ಅಂತಲೇ ಬರೆದಿರೋಂಥದ್ದು. ಸೊ 2 to the power 4 ಅಂತ ಅಂದರೆ 16/4 ಪ್ಲಸ್ ಸಿ. ಓಕೆನಾ? 4 1s 4 4s ಆಯಿತು. ಕರೆಕ್ಟ್ ತಾನೆ? ಸೊ ದಿಸ್ ಇಸ್ y ಆಫ್ 2 is equal to 4 ಪ್ಲಸ್ ಸಿ ಆಯಿತು. ನೆಕ್ಸ್ಟ್ ಇವಾಗ 1 ಸಬ್ಸ್ಟಿಟ್ಯೂಟ್ ಮಾಡುವ. ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದರೆ y ಇಂಟು 1 is equal to 1/4 ಪ್ಲಸ್ ಸಿ ಆಯಿತು. ಕರೆಕ್ಟ್ ತಾನೆ? ಸೊ ಇದನ್ನು ಇವಾಗ ಫರ್ದರ್ ಸಿಂಪ್ಲಿಫೈ ಮಾಡೋದಾದರೆ ಇಲ್ಲಿ ನೋಡಿ, ನಿಮ್ಗೆ ಈಗ ಕನ್ಫ್ಯೂಷನ್ ಆಗ್ತಿರ್ಬೋದು, ಇದೇನು y2, ಅದಕ್ಕೆ ಇದನ್ನು CET ಕ್ವಶನ್ಸ್ ಅಂತ ಹೇಳ್ತಿರೋಂಥದ್ದು. y2 ಅಂತ ಕೇಳಿದ್ದಾರೆ. ಇದು ಏನಾಗಿರೋದು? 2 ವೈಗೆ ಮಲ್ಟಿಪ್ಲೈ ಆಗಿರುವಂಥದ್ದು. ಓಕೆನಾ?
ಇದು ಬೇರೆ, ಇದನ್ನೇ ಬೇರೆ. ಸೊ 4 + c, ಓಕೆನಾ? ಹಂಗಂತಂದರೆ ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ನೋಡಿ. ಇವಾಗ y1 ವ್ಯಾಲ್ಯೂ, ದಿಸ್ ಇಸ್ y1. ವೆನ್ ವಿ ಸಬ್ಸ್ಟಿಟ್ಯೂಟೆಡ್ 1 ಇನ್ ದ ಗಿವನ್ ಒಬ್ಟೈನೆಡ್ ಸೊಲ್ಯೂಷನ್ನಲ್ಲಿ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಇದು ಆನ್ಸರ್ ಬಂದಿದೆ. ನಾನು ಇಲ್ಲಿ ಬರಿತೀನಿ ಕ್ಲಿಯರಾಗಿ ನೋಡಿ. ಎಕ್ಸಿಗೆ 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಈ ವ್ಯಾಲ್ಯೂ ಬಂದಿರೋವಂಥದ್ದು, ಎಕ್ಸಿಗೆ 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ವ್ಯಾಲ್ಯೂ ಬಂದಿರೋವಂಥದ್ದು. ಸೊ 2y ಆಲ್ರೆಡಿ ಇದೆ. ಹಾಗಂತಂದರೆ ಇವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂತ ಅರ್ಥ. ಕರೆಕ್ಟು ತಾನೇ? ಅರ್ಥ ಆಯ್ತಲ್ವಾ? ಸೊ ಏನೇ ಡೌಟ್ ಇದ್ದರೂ ಇವಾಗಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಕೊಡೋಕ್ಕೆ ನಾವು ಯಾವಾಗಲೂ ರೆಡಿಯಾಗಿರ್ತೀವಿ. ಸೊ ಇದನ್ನಿಲ್ಲಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡುವ. ದಿಸ್ ಇಸ್ ಈಕ್ವಲ್ ಟು 4 + c ಮೈನಸ್ 1/4. ಇಲ್ಲಿ ನೋಡಿ ಪ್ಲಸ್ ಸಿ, ಇದು ಪ್ಲಸ್ ಸಿಂಬಲು, ಇದು ಮೈನಸ್ ಸಿಂಬಲು, ಇದಿಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸಾರಿ, ಈ ಸಿ ಕ್ಯಾನ್ಸಲ್ ಆಗುತ್ತೆ. 4 ಹಾಗೇ ಇರುತ್ತೆ, ಆಯಿತಾ? 4 ಹಾಗೇ ಇರುತ್ತೆ. ಸೊ ನೆಕ್ಸ್ಟ್ 4 - 1/4, ದಿಸ್ ಇಸ್ ಈಕ್ವಲ್ ಟು 16 - 1, 15/4 will be the answer. So 15/4 will be the correct answer. Got the point? So we will move to the next one. ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂತ ನೋಡುವ. ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ? ದ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ನ ಕೊಟ್ಟಿದ್ದಾರೆ. ದಟ್ ಈಸ್ ಆಫ್ ದ ಫಾರ್ಮ್ dy/dx is equal to x + y ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವೇನು ಮಾಡುವ, x + y is equal to z ಅಂತ ತಗೊಳ್ಳುವ, ಸಿಂಪ್ಲಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಇದನ್ನು ಇವಾಗ ಡಿಫ್ರೆನ್ಸಿಯೇಷನ್ ಮಾಡಿದರೆ ನಮಗೇನು ಆನ್ಸರ್ ಸಿಗುತ್ತೆ? ಸೊ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಾನೆ ಮಾಡುವ. ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ತಗೊಂಡ್ರೆ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್? ದಿಸ್ ಇಸ್ 1 + dy/dx is equal to dz/dx ಆಗುತ್ತೆ. ಕರೆಕ್ಟಾ? ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದರೆ dy/dx is equal to dz/dx -1. ಓಕೆನಾ? ನಾವಿವಾಗ ಇದನ್ನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ, ರೀರೈಟ್ ಮಾಡುವ. ರೀರೈಟಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಗಿವನ್ ಕ್ವಶನ್. dy/dx ಅಂತಂದರೆ ಏನು? dz/dx -1. ಓಕೆನಾ? ಸಿಮಿಲರ್ಲಿ ಇವಾಗ ವ್ಯಾಲ್ಯೂ ಇದೆ. ಯಾವುದ್ರ ವ್ಯಾಲ್ಯೂ? x + y ಹೋಲ್ ಸ್ಕ್ವೇರ್ ಅಂತ ಇದೆ. x + y ಅಂತಂದರೆ ಏನು ನಮಗೆ ಗೊತ್ತು? z ಅಂತ, ವಿಚ್ ಇಸ್ ಈಕ್ವಲ್ ಟು z². ಇವಾಗ ರೀರೈಟ್ ಮಾಡಿದರೆ dz/dx is equal to x² + 1. ನಾವಿವಾಗ ವೇರಿಯೇಬಲ್ನ ಸಪ್ರೇಟ್ ಮಾಡಿದರೆ dz/1 + z² ಹೀಗೂ ಬರಿಬಹುದು, ಈಸ್ ಈಕ್ವಲ್ ಟು dx. ಇಂಟಗ್ರೇಷನ್ ಮಾಡುವ. ಇಂಟಗ್ರೇಟಿಂಗ್ ಆನ್ ಬೋತ್ ದ ಸೈಡ್. ಇದನ್ನು ಇಂಟಗ್ರೇಷನ್ ಮಾಡಿದರೆ ನಮಗೇನು ಬರುತ್ತೆ? tan ಇನ್ವರ್ಸ್ ಆಫ್ z. ಕರೆಕ್ಟ್ ತಾನೆ? 1/x² ಅಂತಂದರೆ ಇಂಟಗ್ರೇಷನ್ ಆಫ್ ದ್ಯಾಟ್ ಇಸ್ tan ಇನ್ವರ್ಸ್ ಆಫ್ x ಯೂಸಿಂಗ್ ದ್ಯಾಟ್ ಒನ್ ಓನ್ಲಿ, ವಿಚ್ ಇಸ್ ಈಕ್ವಲ್ ಟು x + c. ಈಸಿ ಆಯಿತು ನೋಡಿ ಕೆಲಸ. ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದಕ್ಕೋಸ್ಕರ z ಅಂತಂದರೆ ಏನು ಕನ್ಸಿಡರ್ ಮಾಡಿದ್ದು? x + y. ಸೊ ದ ಫೈನಲ್ ಆನ್ಸರ್ ಇಸ್ ದಿಸ್ ಒನ್. ಎಲ್ಲಿದೆ? ಎಷ್ಟನೇ ಆಪ್ಷನಲ್ಲಿ? ಫಸ್ಟ್ ಆಪ್ಷನಲ್ಲಿ. ಸೊ ದಿಸ್ ಇಸ್ ದ ಆನ್ಸರ್. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಏನಿದೆ ಅನ್ನೋದನ್ನು ನೋಡುವ. ಓಕೆ, ಸಿ ದ ಸೊಲ್ಯೂಷನ್ if y of x be the solution of the differential equation x log of dy/dx ಈ ಥರ ಕೊಟ್ಟಿದ್ದಾರೆ. y of e is equal to ಅಂತಾನೆ ಏನೋ ಒಂದು ಸೊಲ್ಯೂಷನ್ ಬರುತ್ತೆ, y ಫಾರ್ಮಲ್ಲಿ ಇರುತ್ತೆ. ಅದಕ್ಕೆ ಇನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆವಾಗ ಆನ್ಸರ್ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ನಾವಿವಾಗ ಸಿಂಪ್ಲಿಫೈ ಮಾಡುವ. ನೋಡಿ ಕೊಟ್ಟಿರುವಂಥ ಇದರಲ್ಲಿ ನಮಗೆ ಲೀನಿಯರ್ ಅಂತ ಗೊತ್ತಾಗ್ತಿದೆ, ಬಟ್ ಎಕ್ಸ್ ಲಾಗ್ ಎಕ್ಸ್ ಫಾರ್ಮ್ ಇದು ಈ ಟರ್ಮ್ಗಳು ಎಕ್ಸ್ಟ್ರಾ ಇದೆ. ಅದಕ್ಕೋಸ್ಕರ ನಾವೇನು ಮಾಡುವ, we will divide by x log x in the given ಕ್ವಶನಲ್ಲಿ ಡಿವೈಡ್ ಮಾಡು. ಆವಾಗ ಏನಾಗುತ್ತೆ? dy/dx ಪ್ಲಸ್ 1/x log x ಇಂಟು y ಇಸ್ ಈಕ್ವಲ್ ಟು x log x ಅನ್ನು ಡಿಲೀಟ್ ಮಾಡಿದರೆ 2 ಬಂತು. ಹಾಗಂದರೆ ಪಿ ವ್ಯಾಲ್ಯೂ ಏನಾಯಿತು? 1/x log x. q ಅಂತ ಅಂದರೆ 2 ಅಂತ ಆಯಿತು. ಇದನ್ನು ಇವಾಗ ಇಂಟಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡುವ. ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು e ಟು ದ ಪವರ್ p ಇಂಟು dx. ಇದೆಲ್ಲ ಎಲ್ಲಿರೋದು? ಒನ್ ಶಾರ್ಟ್ ವಿಡಿಯೋದಲ್ಲಿ ಅಷ್ಟಕ್ಕೂ ಬ್ರೀಫಾಗಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದೀವಿ, ಹೋಗಿ ನೋಡ್ಕೊಂಡು ಬನ್ನಿ, ಈಸಿ ಆಗುತ್ತೆ. ಎಕ್ಸ್ ಲಾಗ್ ಎಕ್ಸ್. ನಾವಿವಾಗ ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸಿಂಪ್ಲಿಫೈ ಮಾಡುವ. ನಮಗೆ ಗೊತ್ತು
ಲಾಗ್ ಎಕ್ಸಿಗೆ ಟಿನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1/x 1/x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಅದನ್ನು ಸಿಂಪ್ಲಿಫೈ ಮಾಡಿದರೆ ನಿಮ್ಗೆ ಇಲ್ಲೇನು ಬರುತ್ತೆ ಹೇಳಿ, ಇ ಟು ದ ಪವರ್ ಇಂಟಗ್ರೇಷನ್ ಆಫ್ 1/t ಇಂಟು ಡಿ ಟಿ ಬರುತ್ತೆ. ಟಿ ಅಂತ ಅಂದರೆ ಏನು ಕನ್ಸಿಡರ್ ಮಾಡಿರುವಂಥದ್ದು, ನಾವು ಲಾಗ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿರುವಂಥದ್ದು. ಸೊ ಇ ಟು ದ ಪವರ್ ಲಾಗ್ ಟಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡುವ, ಇ ಟು ದ ಪವರ್ ಲಾಗ್ ಆಫ್ ಲಾಗ್ ಎಕ್ಸ್. ಹಾಗಾದರೆ ವ್ಯಾಲ್ಯೂ ಏನು ಬಂತು, ಎಕ್ಸ್ಪೋನೆನ್ಷಿಯಲ್ದು ಇನ್ವರ್ಸ್ ಫಂಕ್ಷನ್ನ ಲಾಗ್ ಅಂತ ಹೇಳಿದ್ದೀನಿ. ಸೊ ಲಾಗ್ ಎಕ್ಸ್ ಅಂತ ಬರುತ್ತೆ. ಓಕೆನಾ, ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಲಾಗ್ ಎಕ್ಸ್ ಆಯಿತು, ಕರೆಕ್ಟ್ ತಾನೆ. ಇವಾಗ ಜನರಲ್ ಸೊಲ್ಯೂಷನ್ ಬರೆಯುವ, y ಇಂಟು ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂ, ದಟ್ ಈಸ್ 2 ಇಂಟು ಲಾಗ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ ಆಯಿತು. ಇದನ್ನು ಇವಾಗ ಇಂಟಗ್ರೇಷನ್ ಫೈಂಡ್ ಔಟ್ ಮಾಡಬೇಕು. ಇಂಟಗ್ರೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ, ಲಾಗ್ ಎಕ್ಸಿಗೆ ನಮ್ಮ ಹತ್ರ ಡೈರೆಕ್ಟ್ ಫಾರ್ಮುಲಾ ಇಲ್ಲ, ನಾವು ಇಂಟು 1 ಮಲ್ಟಿಪ್ಲೈ ಬೈ 1 ಅಂತ ಕನ್ಸಿಡರ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ. ಆವಾಗ ಏನು ಬರುತ್ತೆ, ವೈ ಲಾಗ್ ಎಕ್ಸ್. ಇಂಟಗ್ರೇಷನಲ್ಲಿ 3 ಮಾರ್ಕ್ಸಿಗೆ ಬರೋಂಥ ಇಂಪಾರ್ಟೆಂಟ್ ಕ್ವಶನ್ ಅದು. 2 ಇಂಟು ಫಸ್ಟ್ ಫಂಕ್ಷನ್ ಇಸ್ ಲಾಗ್ ಎಕ್ಸ್ ಇಂಟು ದ ಇಂಟಗ್ರೇಷನ್ ಆಫ್ ದ 1 ದಟ್ ಈಸ್ ಎಕ್ಸ್, then minus integration of the log x. You can write it as log of log x 1/x, differentiation of log x into x into 1/x. ಓಕೆನಾ, ಇಲ್ಲಿ ಇಂಟಗ್ರೇಷನ್ ಸಿಂಬಲ್ ಇದೆ, ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಇದು ಕ್ಯಾನ್ಸಲ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದರೆ y log x ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ 2x ಇಂಟು ಲಾಗ್ ಎಕ್ಸ್. 2 ಹಾಗೆ ಹೊರಗಡೆನೇ ಇರಲಿ. ಇಲ್ಲೇನು ಬರುತ್ತೆ, 1ಗೆ ಇಂಟಗ್ರೇಷನ್ ಮಾಡಿದರೆ ಎಕ್ಸ್ ಬರುತ್ತೆ ಪ್ಲಸ್ ಸಿ. ಓಕೆನಾ, ವೈ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಎರಡರಲ್ಲೂ ಕಾಮನ್ ಇದೆ, 2x ಇಂಟು ಲಾಗ್ ಎಕ್ಸ್ ಮೈನಸ್ 1 ಆಯಿತು ಪ್ಲಸ್ ಸಿ. ಇಲ್ಲೇನೋ ಕ್ವಶನ್ ಕೇಳ್ತಿದ್ದಾರೆ, ಏನು ವೈ, ಇದಿವಾಗ ಸೊಲ್ಯೂಷನ್. ವೈ ಒಂದು ವೇಳೆ ಇ ಆದರೆ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಂದರೆ ಎಕ್ಸಿಗೆ ಇನ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮ್ಗೆ ಏನು ಆನ್ಸರ್ ಬರುತ್ತೆ ನೋಡುವ. y log e is 1 2x. ಇಲ್ಲಿ ನೋಡಿ 2x, ಎಕ್ಸಿಗೆ ಇನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಲಾಗ್ ಇ ಈಸ್ 1 1 ಮೈನಸ್ 1 ಇಸ್ 0 ಪ್ಲಸ್ ಸಿ. ಸಿ ಅಂತ ಅಂದರೆ ನಮಗೇನು ಬಂತು ಆನ್ಸರ್, y ಆಫ್ ಇ ಈಸ್ ಈಕ್ವಲ್ ಟು ಸಿ ಅಂತ ಬರ್ತಿದೆ. ಈ ಆಪ್ಷನ್ ಇದೆಯಾ, ಇಲ್ಲ. y ಆಫ್ ಎಕ್ಸ್ ಬಿ ದ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್. ಹಾಗಾದರೆ ಈ ಆನ್ಸರ್ ಬರಬೇಕಾದ್ರೆ ನಾವು ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಬರುತ್ತೆ ಅಂತ ನಾವಿವಾಗ ಕ್ರಾಸ್ ಚೆಕ್ ಮಾಡಬೇಕು. ನಮಗಿವಾಗ ಲಾಗ್ ಆಫ್ ಇ ಈಸ್ ಈಕ್ವಲ್ ಟು ಸಿ ಅಂತ ಗೊತ್ತಾಯಿತು. ಬಟ್ ಇಲ್ಲಿ ಸಿಗೆ ಯಾವ ವ್ಯಾಲ್ಯೂ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸಿಗೆ 0 ಹಾಕಿದರೆ ಆಗೋದಿಲ್ಲ, ಯಾಕಂತಂದರೆ ಇಲ್ಲಿ ಹೋಲ್ ಟರ್ಮ್ ಈಕ್ವಲ್ ಆಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡುವ ಅಂತ ಅಂದರೆ ಈಸ್ ಈಕ್ವಲ್ ಟು ಯಾವುದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಗುತ್ತೆ ಅಂತ ಚೆಕ್ ಮಾಡ್ತಾ ಬರುವ. ಈ ಸಹ ಆಗೋದಿಲ್ಲ, ಯಾಕಂತಂದರೆ ಲಾಗ್ ಈಗ ಇಲ್ಲಿ ಹಾಕಿದಾಗ ನೀವು 0 ಬರುತ್ತೆ. ಸೊ ಎವ್ರಿ ಟರ್ಮ್ ವಿಲ್ ಕನ್ವರ್ಟ್ ಇಂಟ್ ಆಸ್ 0 ಆಗಿ ಕನ್ವರ್ಟ್ ಆಗುತ್ತೆ. 2 ಈಸ್ ಅ ಕಾನ್ಸ್ಟೆಂಟು, ಲಾಗ್ 2ಗೆ ನಮ್ಗೆ ವ್ಯಾಲ್ಯೂ ಬರುತ್ತೆ ಫ್ರ್ಯಾಕ್ಷನಲ್ಲಿ. ಸೊ ಇದನ್ನು ಹಾಕಿ ನೋಡುವ. 2e ಅಂತ ಕನ್ಸಿಡರ್ ಮಾಡಿದರೆ ಸ್ಯಾಟಿಸ್ಫೈ ಆಗುತ್ತಾ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ರೈಟ್ ಹ್ಯಾಂಡ್ ಸೈಡ್ ಸ್ಯಾಟಿಸ್ಫೈ ಆಗುತ್ತಾ ಅಂತ ನೋಡಬೇಕು. ಸೊ ನಾನು ರೀರೈಟ್ ಮಾಡಿ ಬರೀತಿದ್ದೀನಿ. 2e log of e minus 1 plus 2e whole divided by log e. ಇಲ್ಲೇನು ಬರ್ತಾ ಇದೆ ನೋಡಿ ಆನ್ಸರು. ಸೊ ಲಾಗ್ ಇನ ನೀವು ರೀರೈಟ್ ಮಾಡಿ ಬರೆದ್ರೆ ಈಚೆ ಕಡೆ ಬರೆದು ಇದು 1. ಸೊ ದಿಸ್ ಇಸ್ 0. ಸೊ ಏನಾಗುತ್ತೆ, y ಈಸ್ ಈಕ್ವಲ್ ಟು 2e ಬರುತ್ತೆ. ಕರೆಕ್ಟ್ ತಾನೆ. ಹಾಗಾದರೆ ನೀವು ಇವಾಗ ಬೇಕಾದರೆ ಈ ವ್ಯಾಲ್ಯೂನ ಹಾಕಿ ಚೆಕ್ ಮಾಡಿ. ನಮ್ಗೆ ಅವಾಗ y ಈಸ್ ಈಕ್ವಲ್ ಟು ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ ಆ ವ್ಯಾಲ್ಯೂ ಬರ್ತಾ ಇಲ್ಲ. ಇ ಹಾಕಿ ನೋಡಿದ್ರು ಬರಲ್ಲ, 0 ಹಾಕಿ ನೋಡಿದ್ರು ಬರಲ್ಲ. ಸೊ ವೆನ್ ಯು ಸಬ್ಸ್ಟಿಟ್ಯೂಟ್ ಸಿ ಆಸ್ 2e ಯು ವಿಲ್ ಗೆಟ್ ದ y ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2e. ಸೊ ಇದನ್ನು ನಾವು ಕ್ರಾಸ್ ವೆರಿಫಿಕೇಷನ್ ಮೆಥಡ್ ಅಂತ ಕರಿತೀವಿ, ಆರ್ ಎಲ್ಸ್ ಎಲಿಮಿನೇಷನ್ ಮೆಥಡ್ ಅಂತಲೂ ನೀವು ಕರಿಬಹುದು. ಯಾವ ಆನ್ಸರ್ ಸ್ಯಾಟಿಸ್ಫೈ ಆಗಲ್ಲ ಅಂತ ಎಲಿಮಿನೇಟ್ ಮಾಡಿಬಿಟ್ಟು ನೀವು ಹಾಕುವಂಥದ್ದು. ಇವೆರಡನ್ನ ಕ್ಯಾನ್ಸಲ್ ಮಾಡ್ಬೋದು, ಯಾಕಂದರೆ 0 ಮತ್ತು 2 ನಮ್ಗೆ ಇದು ವ್ಯಾಲ್ಯೂವಲ್ಲಿ ಬರುತ್ತೆ, ಇಲ್ಲಿ ಫ್ರ್ಯಾಕ್ಷನಲ್ಲಿ ಬರುತ್ತೆ. ಈ ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಬಟ್ ನಮ್ಗೆ ಅವಾಗ ಸಿ ಬಂದಿದೆ. ಓಕೆನಾ, ನೀವು ಇಲ್ಲಿ ಬೇಕಾದರೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನೋಡಿ, ನಮ್ಗಲ್ಲ ಅವಾಗ ಆನ್ಸರ್ ಬರೋದಿಲ್ಲ. ಕರೆಕ್ಟ್ ತಾನೆ.
ಸೊ ದಟ್ಸ್ ವೈ ದಿಸ್ ಇಸ್ ದ ಸೊಲ್ಯೂಷನ್. y ಈಸ್ ಈಕ್ವಲ್ ಟು ಸಿ ಅಂತ ಬರುತ್ತೆ, ಅಥವಾ y ಈಸ್ ಈಕ್ವಲ್ ಟು ನೀವು ಇ ಅಂತ ಕನ್ಸಿಡರ್ ಮಾಡ್ಬೋದು, 4 ಇಂಟು. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ಒನ್, ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್. ಈ ಥರ ತುಂಬ ಕ್ವಶನ್ಗಳನ್ನು ರಿಪೀಟೆಡ್ ಆಗಿ ಕೇಳ್ತಾರೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಇವಾಗ ಕ್ಯೂಬ್ ರೂಟಲ್ಲಿದೆ, ಅದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಇಲ್ಲೂ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ. ನೋಡಿದ ಕೂಡಲೇ ಹೇಳ್ಬೋದು ನಾವು ಹೈಯೆಸ್ಟ್ ಆರ್ಡರ್ ಇಸ್ 2 ಅಂತ ಹೇಳ್ಬಹುದು. ಬಟ್ ಡಿಗ್ರಿನ ಫೈಂಡ್ ಔಟ್ ಮಾಡೋದಾದರೆ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ. ಇಲ್ಲಿವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಹೋಲ್ ಟು ದ ಪವರ್ 1/3 ಇದೆ. ಹಾಗಾದರೆ ಟೇಕಿಂಗ್ ದ ಕ್ಯೂಬ್ ಆನ್ ಬೋತ್ ದ ಸೈಡ್, ಕ್ಯೂಬಿಂಗ್ ಆನ್ ಬೋತ್ ದ ಸೈಡ್, ಏನು ಸಿಗುತ್ತೆ ಇವಾಗ, ಇಲ್ಲಿ ನೋಡಿ 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ, ಹೋಲ್ ಕ್ಯೂಬ್ ಆಗುತ್ತೆ ಇವಾಗ. ಆಯಿತಾ, ಇದನ್ನು ನೀವು ಈ ಕಡೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ಇದೆ ಇಲ್ಲಿ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆನಾ, 1/3 ಇಂಟು 3 ಮಾಡಿದಾಗ ಈ 3 ಕ್ಯಾನ್ಸಲ್ ಆಗುತ್ತೆ. ಬಟ್ ಇಲ್ಲಿವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕಂತ ನಿಮ್ಗೆ ಡೌಟ್ ಬರ್ಬೋದು. ಇದನ್ನು ಎ ಅಂತ ತೊಗೊಳ್ಳಿ, ಇದನ್ನು ಬಿ ಅಂತ ತೊಗೊಳ್ಳಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾನ ಅಪ್ಲೈ ಮಾಡಿದರೆ ಎ ಕ್ಯೂಬ್ ಬರುತ್ತೆ, ಅಂತಲೇ ಬಿ ಕ್ಯೂಬ್ ಸಮ್ವೇರ್ ಬರುತ್ತೆ. 2 ಟು ದ ಪವರ್ 2 ಇಂಟು 3 ಆವಾಗ ಏನಾಗುತ್ತೆ, 6 ಬರುತ್ತೆ. ದ್ಯಾಟ್ ವಿಲ್ ಬಿ ದ ಹೈಯೆಸ್ಟ್ ಡಿಗ್ರಿ. ಆರ್ಡರ್ ನಮ್ಗೆ ಹೆಂಗೂ ಗೊತ್ತು, ಯಾಕೆ ಹೇಳಿ, 2 ಸಲ ಡಿಫ್ರೆನ್ಸಿಯೇಷನ್ ಮಾಡಿದ್ದೀವಿ, ಅದಕ್ಕೋಸ್ಕರ ಹೈಯೆಸ್ಟ್ ಆರ್ಡರ್ ಇಸ್ 2. ಸೊ ಡಿಗ್ರಿನ ನೀವು ಇಲ್ಲೇ ಸಿಂಪ್ಲಿಫೈ ಮಾಡಿ ಬರೀಬಹುದು. ದ್ಯಾಟ್ ಈಸ್ ನಥಿಂಗ್ ಬಟ್ ಡಿಗ್ರಿ ಈಸ್ 6 ಅಂತ. ಹೇಗಂತ ಡೌಟ್ ಬರ್ತಿದ್ಯಾ, ಇದನ್ನು ಎ ಅಂತ ಇದನ್ನು ಬಿ ಅಂತ ತೊಗೊಳ್ಳಿ, ಬಿ ಕ್ಯೂಬ್ ಬರುತ್ತೆ. ಬಟ್ ಬಿ ಪ್ಲೇಸಲ್ಲಿ ಏನಿದೆ, ಇದರದ್ದು ಹೋಲ್ ಸ್ಕ್ವೇರ್ ಪವರ್ 3 ಆಗುತ್ತೆ. ಆವಾಗ 2 ಇಂಟು 3 6 ಮಾಡಬೇಕು. ಸೊ ದ ಆನ್ಸರ್ ಈಸ್ 3. 6 ಇಸ್ ದ ಆನ್ಸರ್. ಸೊ ದ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್, ಇಲ್ಲಿ ನೋಡಿ ಸೊಲ್ಯೂಷನ್ನ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡುವ. ದ ಸಿಂಪ್ಲೆಸ್ಟ್ ವೇ, ಇ ಟು ದ ಪವರ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಪವರಲ್ಲಿದೆ ಎಕ್ಸ್ ಪ್ಲಸ್ 1. ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಟೇಕಿಂಗ್ ಲಾಗ್ ಆನ್ ಬೋತ್ ದ ಸೈಡ್, ಎರಡು ಕಡೆ ಲಾಗನ್ನು ತೊಗೊಂಡ್ರೆ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಕರೆಕ್ಟಾ? ಇದನ್ನು ಇವಾಗ ಇಂಟಗ್ರೇಷನ್ ಮಾಡುವ. ಡಿ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಇಂಟು ಡಿ ಎಕ್ಸ್ ಆಗುತ್ತೆ. ಇಂಟಗ್ರೇಟಿಂಗ್ ಆನ್ ಬೋತ್ ದ ಸೈಡ್, ದಿಸ್ ಇಸ್ ವೈ, ದಿಸ್ ಇಸ್ ಲಾಗಿಗೆ ಇಂಟಗ್ರೇಷನ್ ಮಾಡ್ತೀವಿ ಅಂತ ಅಂದರೆ ನಾನು ಹೇಳಿದ್ನಲ್ಲ ಇಂಟು 1 ಅಂತ, ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಆ ಥರ ತೊಗೊಂಡು ಮಾಡಬೇಕು. ಐಲೆಟ್ ಮೆಥಡ್, ಲೊಗಾರಿಥಮಿಕ್ ಫಂಕ್ಷನ್ ಫಸ್ಟ್ ಬರುತ್ತೆ, ಫಸ್ಟ್ ಫಂಕ್ಷನ್ ಇಂಟು ದ ಡಿಫ್ರೆನ್ಸಿಯೇಷನ್ ಇಂಟಗ್ರೇಷನ್ ಆಫ್ ದ ಸೆಕೆಂಡ್ ಫಂಕ್ಷನ್, ಏನು ಇಲ್ಲ ಅಂತಂದರೆ 1 ಅಂತ ಕನ್ಸಿಡರ್ ಮಾಡಬೇಕು. ಆವಾಗ ಇದು ಎಕ್ಸ್ ಆಗುತ್ತೆ, ಮೈನಸ್ ಇಂಟಗ್ರೇಷನ್ ಆಫ್ ದ ಡಿರೈವೇಟಿವ್ ಆಫ್ ದ ಸೆಕೆಂಡ್ ಫಂಕ್ಷನ್ ಇಂಟು ದ ಡಿಫ್ರೆನ್ಸಿಯೇಷನ್ ಆಫ್ ದ ಫಸ್ಟ್ ಫಂಕ್ಷನ್. ನಿಮಗೆಲ್ಲ ಇವಾಗ ಡೌಟ್ ಬರ್ತಿರ್ಬಹುದು, ಮೇಡಮ್ ಇಷ್ಟೊಂದು ಲೆಂತಿ ಇದೆಯಲ್ಲ, ಇದನ್ನು ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ನಿಮ್ಗೆ ಡೌಟ್ ಬರ್ತಿರ್ಬೋದು. ಬಟ್ ಏನಾಗುತ್ತೆ ಅಂತಂದರೆ ನಿಮಗೆ ಅಲ್ಲಿ ಟೈಮ್ ಮ್ಯಾನೇಜ್ ಆಗುತ್ತೆ. ಬಿಕಾಸ್ ಇನ್ನೊಂದು ಯಾವುದೋ ಕ್ವಶನ್ ಈಸಿಯಾಗಿ ಕೇಳಿರ್ತಾರೆ, ಇಲ್ಲಿ ಕೆಲವೊಂದು ಸ್ಟೆಪ್ಗಳನ್ನೆಲ್ಲ ಬರೆಯೋದು ಬೇಡ ಇರುತ್ತೆ, ನೀವು ಇದನ್ನು ಡೈರೆಕ್ಟಾಗಿ ಸಿಂಪ್ಲಿಫೈನೂ ಮಾಡಬಹುದು. ಸೊ ಇವಾಗ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡೋದು, y ಈಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಮೈನಸ್ ಇಂಟಗ್ರೇಷನ್ ಆಫ್, ಸಿಂಪ್ಲಿಫೈ ಮಾಡೋದಾದರೆ ನಾನೇನು ಮಾಡ್ತೀನಿ, ಆ್ಯಡ್ ಮಾಡಿ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಯಾವ ನಂಬರಿಂದ, 1ಇಂದ 1 ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಅಂತ ಬರಿತೀನಿ. ಅಲ್ಲಿ ಅವಾಗೇನಾಗುತ್ತೆ, ಡಿ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಇಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು, ಇದು ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ ಟು ಮೈನಸ್ ಇಂಟಗ್ರೇಷನ್ ಆಫ್ 1 ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಸೊ ಸಿಂಪ್ಲಿಫೈ ಮಾಡಿದರೆ y ಈಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ 1 ಮೈನಸ್ ಇದು ಎಕ್ಸ್ ಆಗುತ್ತೆ, ಮೈನಸ್ ದಿಸ್ ಇಸ್ ಪ್ಲಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಆಗುತ್ತೆ,
ಪ್ಲಸ್ ಸಿ. ಓಕೆನಾ, ಕಂಪೇರ್ ಮಾಡುವ. ಇವಾಗ ಇಲ್ಲಿ ಲಾಗ್ ಎಕ್ಸ್ ಇದೆ, ಇಲ್ಲಿ ಲಾಗ್ ಎಕ್ಸ್ ಇದೆ. ಇದನ್ನು ಈಚೆ ಶಿಫ್ಟ್ ಮಾಡಿದರೆ ವೈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಮನ್ ಟರ್ಮನ್ನು ಹೊರಗಡೆ ತೊಗೊಳ್ತೀನಿ, ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಇಂಟು ಯಾವ ಟರ್ಮ್ ಉಳಿತು, ಇಲ್ಲಿ ಎಕ್ಸ್ ಉಳಿದಿದೆ ಹಾಗೆ ಬರಿತೀನಿ, ಇಲ್ಲಿ 1 ಉಳಿದಿದೆ, ಪ್ಲಸ್ ಸಿ. ಈ ಎಕ್ಸನ್ನ ಈ ಕಡೆ ಶಿಫ್ಟ್ ಮಾಡಿರೋದು, ಇಲ್ಲಿಂದ 1 ಬರೆದಿರುವಂಥದ್ದು. ಇವಾಗ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿದ್ದಾರೆ, ವೈ ಆಫ್ 0 ಇಸ್ ಈಕ್ವಲ್ ಟು 3 ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಾವು ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಎಕ್ಸಿಗೆ 0 ಹಾಕೋದು, ವೈಗೆ ಏನು ಹಾಕೋದು 3. ಆವಾಗ ನಮಗೆ ಸಿ ವ್ಯಾಲ್ಯೂ ಸಿಗುತ್ತೆ. ದಟ್ ವಿಲ್ ಬಿ ದ ಜನರಲ್ ಸೊಲ್ಯೂಷನ್. ನೀವು ಇಲ್ಲೇ ಈಸಿಯಾಗಿ ಹೇಳ್ಬೋದು. ಇಲ್ಲಿ ನೋಡಿ, ಕಂಪೇರ್ ಮಾಡಿದರೆ ಎಕ್ಸ್ ಎಲ್ಲಿದೆ, ಆಲ್ಮೋಸ್ಟ್ ಐದರ್ ದಿಸ್ ಒನ್ ಆರ್ ಎಲ್ಸ್ ದಿಸ್ ಒನ್ ವಿಲ್ ಬಿ ದ ಆನ್ಸರ್. ನೀವು ಡೈರೆಕ್ಟಾಗಿ ಅದನ್ನೇ ಹೇಳ್ತಿರೋಂಥದ್ದು. ಎಲಿಮಿನೇಷನ್ ಮೆಥಡ್ ಇಸ್ ವೆರಿ ಇಂಪಾರ್ಟೆಂಟ್. ಇದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಇದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಇದೆ, ಎಕ್ಸ್ ಪ್ಲಸ್ 1 ಇದೆ. ಹೆಂಗೂ ಫೈನಲ್ ಪರ್ಟಿಕ್ಯುಲರ್ ಸೊಲ್ಯೂಷನಲ್ಲಿ ಈ ವ್ಯಾಲ್ಯೂಗಳು ಇರಲೇಬೇಕು. ಹಾಗಾದರೆ ಇದಾಗತ್ತಾ, ಇದಾಗ್ಬೋದು, ಇದಾಗಬಹುದು. ಯಾಕಂದರೆ ಇವೆರಡು ಟರ್ಮ್ಗಳಿದೆ. ಇಲ್ಲೂ ನೀವು ಎಲಿಮಿನೇಷನ್ ಮಾಡ್ಬೋದು. ವೈ ಪ್ಲಸ್ ಎಕ್ಸ್ ಬಂದಿದೆ, ಇಲ್ಲಿ ವೈ ಮೈನಸ್ ಎಕ್ಸ್ ಇದೆ, ಹಾಗಂದರೆ ಇದೇ ಆನ್ಸರು. ಬಟ್ ಸ್ಟಿಲ್ ವಿ ವಿಲ್ ವೆರಿಫೈ. ಎಕ್ಸಿಗೆ 0 ಹಾಕಿ, ವೈಗೆ 3 ಪ್ಲಸ್ 0, ದಿಸ್ ಇಸ್ 0. ಓಕೆ, 0ನೇ ಬರುತ್ತೆ ಅಲ್ವಾ. ಇಲ್ಲಿ ನೋಡಿ, ಲಾಗ್ ಆಫ್ 1 ಇಸ್ 0, 0 ಪ್ಲಸ್ 1, ಸೊ ಸಿ ಈಸ್ ಈಕ್ವಲ್ ಟು 3 ಆಯಿತು. ಹಾಗಾದರೆ ವೈ ಪ್ಲಸ್ ಎಕ್ಸ್, ಇಲ್ಲಿ 3 ಹಾಕಿರೋದನ್ನ ಈಚೆ ಶಿಫ್ಟ್ ಮಾಡಿರೋದು 3 ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 1. ದಿಸ್ ಇಸ್ ದ ಫೈನಲ್ ಆನ್ಸರ್. ಈಸಿ ಇದೆ ತಾನೆ. ಸೊ ಎಷ್ಟೇ ಕಷ್ಟದ ಪ್ರಾಬ್ಲಮ್ಗಳನ್ನು ಈಸಿಯಾಗಿ ಕಲೀಲಿಕ್ಕೆ ಏನು ಮಾಡಬೇಕು, ಮರೀದೆ ನಮ್ಮ PUC @ ಪರೀಕ್ಷೆ ಸೈನ್ಸ್ ಚಾನಲ್ನ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ನ ಇವಾಗಲೇ ಪ್ರೆಸ್ ಮಾಡಿ. ನಮ್ಮ ಮಾಡುವಂಥ ಎಲ್ಲ ಕ್ಲಾಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ನಾವಿವಾಗ ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡುವ. ದ ಫ್ಯಾಮಿಲಿ ಆಫ್ ಕರ್ವ್ ಹೂಸ್ ಎಕ್ಸ್ ಆ್ಯಂಡ್ ವೈ ಇಂಟರ್ಸೆಪ್ಟ್ ಆಫ್ ಅ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆರ್ ರೆಸ್ಪೆಕ್ಟಿವ್ಲಿ ಡಬಲ್ ದ ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಹಿಂಗಿದೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಸಿಂಪಲ್ಲು. ನಮಗೆ ಇಂಟರ್ಸೆಪ್ಟಲ್ಲಿ ಫಾರ್ಮುಲಾ ಗೊತ್ತು. ಏನು? ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1 ಅನ್ನೋದು ಇಂಟರ್ಸೆಪ್ಟ್. ಇದು ಫಾರ್ಮುಲಾ. ಲೈನ್ ಯಾವಾಗ ಇಂಟರ್ಸೆಪ್ಟ್ ಆಗುತ್ತೆ ಅದ್ರದ್ದು ಫಾರ್ಮುಲಾ ಇದು ಫಸ್ಟ್ ಇಯರಲ್ಲಿ ಇದೆ. ಓಕೆನಾ? ಇಲ್ಲಿ ಇವಾಗ ಇನ್ನೊಂದು ಹೇಳಿದ್ದಾರೆ, ಡಬಲ್ ದ ಎಕ್ಸ್ ಆ್ಯಂಡ್. ನಾವಿವಾಗ ಏನು ಕನ್ಸಿಡರ್ ಮಾಡುವ? ದ ಕೋಆರ್ಡಿನೇಟ್ಸನ್ನು ನಾವು ಏನಂತ ತೊಗೊಳ್ಳುವ ಗೊತ್ತಾಯ್ತಾ? ಹೆಚ್ ಕಾಮ ಕೆ ಅಂತ ತೊಗೊಳ್ಳುವ. ಹೆಚ್ ಕಾಮ ಕೆ ಅಂತ ತೊಗೊಳ್ಳುವ. ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಎಕ್ಸ್ ಡಿವೈಡೆಡ್ ಬೈ ಡಬಲ್ ದ ಕೋಆರ್ಡಿನೇಟ್ಸ್ ಆರ್ ಡಬಲ್ ದ ಪಾಯಿಂಟ್ಸ್ ಅಂತ ಹೇಳಿ. ದ ಕರ್ವ್ ಎಕ್ಸ್ ಆ್ಯಂಡ್ ವೈ ಇಂಟರ್ಸೆಪ್ಟ್ಗಳು ಡಬಲ್ ಇದೆ ಆ ಕೋಆರ್ಡಿನೇಟ್ಗಿಂತ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು 2h ಪ್ಲಸ್ ವೈ ಡಿವೈಡೆಡ್ ಬೈ 2k ಈಸ್ ಈಕ್ವಲ್ ಟು 1 ಅಂತ ತೊಗೊಳ್ಳುವ. ಇದನ್ನು ನಾವು ಇವಾಗ ರೀರೈಟ್ ಮಾಡುವ. ವೈ ಡಿವೈಡೆಡ್ ಬೈ 2k ಈಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2h ಅಂತ ತೊಗೊಳ್ಳುವ. ಓಕೆನಾ? ಫರ್ದರ್ ಸಿಂಪ್ಲಿಫೈ ಮಾಡಿದರೆ ವೈ ಡಿವೈಡೆಡ್ ಬೈ, ಏನೇ ಅರ್ಥ ಆಗದಿದ್ರೂ ಇವಾಗಲೇ ಕಮೆಂಟ್ ಮಾಡಿ. ಆ ಕಮೆಂಟಿಗೆ ನಾವು ಡೌಟ್ ಸಾಲ್ವಿಂಗ್ ಸೆಷನಲ್ಲಿ ಆನ್ಸರ್ ಮಾಡ್ತೀವಿ. 2kನ ಆಚೆ ಕಡೆ ಶಿಫ್ಟ್ ಮಾಡುವ. ಸೊ ಇಲ್ಲಿ ನೋಡಿ, ಮಲ್ಟಿಪ್ಲೈ ಆಗಿದೆಯಲ್ಲ ಅದನ್ನು ಆಚೆ ಕಡೆ, ಡಿವೈಡೆಡ್ ಬೈ ಆಗಿರೋದನ್ನು ಆಚೆ ಕಡೆ ಶಿಫ್ಟ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡುವ. ವೈ ಈಸ್ ಈಕ್ವಲ್ ಟು 2k ಮೈನಸ್ 2k divided by 2h into x. You can see here, this is of the form y is equal to mx plus c. ಕರೆಕ್ಟ್ ತಾನೆ? m ಪ್ಲೇಸಲ್ಲಿ ಏನಿದೆ? ಮೈನಸ್ ಕೆ ಎಚ್ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿ 2k ಇದೆ. ಹಾಗಾದರೆ ಟ್ಯಾಂಜೆಂಟ್ ಏನಾಯ್ತು ಇವಾಗ? ಟ್ಯಾಂಜೆಂಟ್ ಇಸ್ ಆಫ್ ದ ಫಾರ್ಮ್, ವಿ ಕ್ಯಾನ್ ಕನ್ಸಿಡರ್ ದ್ಯಾಟ್ ವಿ ಕ್ಯಾನ್ ರೈಟ್ ದ ಡಿರೈವೇಟಿವ್ ಆರ್ ಎಲ್ಸ್ ದ ಟ್ಯಾಂಜೆಂಟನ್ನು dy ಬೈ dx ಫಾರ್ಮಲ್ಲಿ ಬರಿತೀನಿ. ಮೈನಸ್ ಎಮ್ ಇದ್ದಲ್ಲಿ ಮೈನಸ್ ಕೆ ಬೈ ಎನ್ ಎಚ್ ಇದೆ. ಹಾಗಾದರೆ ಕೆ ಅಂತಂದರೆ ಏನು? ವೈ ಕೋಆರ್ಡಿನೇಟು. ಹೆಚ್ ಅಂತಂದರೆ ಎಕ್ಸ್ ಕೋಆರ್ಡಿನೇಟು. ಈಸಿ ಆಯಿತು ತಾನೇ? ನಾವಿವಾಗ ಟ್ಯಾಂಜೆಂಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿರೋಂಥದ್ದು. ನಮಗೆ ವ್ಯಾಲ್ಯೂ ಸಿಕ್ತು. ಇದನ್ನು ಸಿಂಪ್ಲಿಫೈ ಮಾಡಿದರೆ ಆಯಿತು ಅಷ್ಟೇ. ಸೊ ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ? dy ಡಿವೈಡೆಡ್ ಬೈ ಮೈನಸ್ ವೈ. ಓಕೆ, ಐ ವಿಲ್ ರೈಟ್ ದಿಸ್ ಒನ್ ಆಸ್ ಪ್ಲಸ್ ವೈ ಓನ್ಲಿ, ಮೈನಸ್ dx ಬೈ ಎಕ್ಸ್ ಅಂತ ಬರಿತೀನಿ. ಇಂಟಗ್ರೇಷನ್ ಮಾಡ್ತೀನಿ. ಇಂಟಗ್ರೇಷನ್ ಮಾಡಿದರೆ ಏನು ಸಿಗುತ್ತೆ ಆನ್ಸರು? ಲಾಗ್ ಆಫ್
y is equal to log of x ಪ್ಲಸ್ ಕಾನ್ಸ್ಟೆಂಟನ್ನು ಲಾಗ್ ಆಫ್ ಸಿ ಅಂತ ಬರಿತೀನಿ. ಕೆಲವ್ರಿಗೆ ಡೌಟ್ ಇರುತ್ತೆ ಯಾಕೆ ಹಿಂಗೆ ಬರಿಬೇಕು ಅಂತ. ಯಾಕಂತಂದರೆ ಸಿಂಪ್ಲಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಲಾಗ್ ಸಿ ಈಸ್ ಆಲ್ಸೋ ಒನ್ ಆಫ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ಓನ್ಲಿ. ಬಟ್ ಈ ಥರ ಬರೆದಾಗ ನಮಗೆ ಸಿಂಪ್ಲಿಫಿಕೇಷನ್ಗೆ ಈಸಿ ಆಗುತ್ತೆ. ದಿಸ್ ಇಸ್ ಸಿ, ಓಕೆನಾ. ಲಾಗ್ ಆಫ್ ವೈ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಮ್ ಇಂಟು ಎನ್ ಫಾರ್ಮಲ್ಲಿ ಎಕ್ಸ್ ಸಿ. ಇದನ್ನು ಕಂಪೇರ್ ಮಾಡಿದರೆ using the logarithmic formula you can write that y is equal to x into c. ಓಕೆನಾ. ಇದು ಫಾರ್ಮುಲಾ ಇದೆಯಾ ಈ ಈಕ್ವೇಷನ್ನು ನೋಡಿ, y x ಇಂಟು y ಬೈ ಎಕ್ಸ್ ಇಸ್ ಈಕ್ವಲ್ ಟು ಸಿ. ಓಕೆ, ಇದನ್ನೇ ಫರ್ದರ್ ಆಗಿ ಸಿಂಪ್ಲಿಫೈ ಮಾಡಿದರೆ y ಬೈ ಎಕ್ಸ್ ಇಸ್ ಈಕ್ವಲ್ ಟು ಸಿ ಅಂತ. ಸೊ ದಿಸ್ ಇಸ್ ದ ಆನ್ಸರ್. y ಬೈ ಎಕ್ಸ್ ಇಸ್ ಈಕ್ವಲ್ ಟು ಸಿ ಇಸ್ ದ ಆನ್ಸರ್. ಇಲ್ಲಿ ನೋಡಿ, ಇವೆರಡರಲ್ಲಿ ಪಟ್ಟ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ. ಎಕ್ಸ್ ಇಂಟು ವೈ ಇದೆ, ಬಟ್ ಅಲ್ಲೇನಿರೋದು ಎಕ್ಸ್ ಇಂಟು ಸಿ ಇರೋದು. ಸೊ ದಿಸ್ ಇಸ್ ದ ಆನ್ಸರ್. ಸಾಲ್ವ್ ಮಾಡಿ ಅದಕ್ಕೆ ನೀವು ಎಲ್ಲಾದರೂ ಟಿಕ್ ಮಾಡಿದರೆ, ರೌಂಡ್ ಅಪ್ ಮಾಡಿದರೆ ಏನಾಯಿತು, ಮಾರ್ಕ್ಸ್ ಹೋಗುತ್ತೆ. ಸೊ ಬಿ ಕಾನ್ಷಿಯಸ್ ಆಗಿಬಿಟ್ಟು ಸಾಲ್ವ್ ಮಾಡಿ, ಆವಾಗ ಒಳ್ಳೆ ಸ್ಕೋರ್ ಮಾಡೋಕ್ಕಾಗತ್ತೆ. ಇದು ಈಸಿ ಇದೆ ಅಲ್ವಾ. ಇದು ಎಲ್ಲಿದೆ, ಇವನ್ ದಿಸ್ ಕ್ವಶನ್ ಇಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಸಾಲ್ವಿಂಗ್ ಕ್ವಶನ್, NCERT ಬುಕ್ಕಲ್ಲಿ ಸಹ ಇದೆ. ಇಲ್ಲೇನು ಕೇಳಿದ್ದಾರೆ, dy ಬೈ ಡಿ ಎಕ್ಸ್ ಫಾರ್ಮಲ್ಲಿದೆ. ನಾನು ಡೈರೆಕ್ಟಾಗಿ ಪಿ ಮತ್ತು ಕ್ಯೂ ವ್ಯಾಲ್ಯೂನ ಬರಿತೀನಿ. ಪಿ ಈಸ್ ಟ್ಯಾನ್ ಎಕ್ಸ್, ಕ್ಯೂ ಈಸ್ ಸಿಕೆಂಟ್ ಎಕ್ಸ್. ಓಕೆನಾ, ಸಿಕೆಂಟ್ ಎಕ್ಸ್ ಇದೆ. ಹಾಗಾದರೆ ನಾನಿವಾಗ ಸಿಂಪ್ಲಿಫಿಕೇಷನ್ ಮಾಡ್ತೀನಿ. ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಪಿ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದ ಪವರ್ ಪಿ ವ್ಯಾಲ್ಯೂ ಇಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು ವಾಟ್, ಲಾಗ್ ಆಫ್, ಲಾಗ್ ಅಲ್ಲ, ಇ ಟು ದ ಪವರ್ ಹಾಗೆ ಇದೆ, ಇ ಟು ದ ಪವರ್ ಲಾಗ್ ಆಫ್ ಟ್ಯಾನಿಗೇನು ಬರುತ್ತೆ, ಸಿಕೆಂಟ್ ಎಕ್ಸ್ ಬರುತ್ತೆ. ನಾವಿಲ್ಲಿ ಸಿ ಬರೆಯೋದಿಲ್ಲ, ಯಾಕಂತಂದರೆ ನಾವು ಇದನ್ನು ಮತ್ತು ಫರ್ದರ್ ಸಿಂಪ್ಲಿಫೈ ಮಾಡಿಬಿಟ್ಟು ಆ ಸಿನ ನಾವಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಎಲಿಮಿನೇಷನ್ ಆಫ್ ಸಿಗೆ ಒಂದು ಫಾರ್ಮುಲಾ ಇದೆ, ಅದು ಡಿರೈವೇಷನ್ ಇದೆ, ಅದು ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸೊ ದಿಸ್ ಇಂಪ್ಲೈಸ್ ಇಂಟಗ್ರೇಟಿಂಗ್ ಫ್ಯಾಕ್ಟರ್ ವ್ಯಾಲ್ಯೂ ಇಸ್ ಸಿಕೆಂಟ್ ಎಕ್ಸ್. ಓಕೆನಾ. ಇದ್ರದ್ದು ಇವಾಗ ಜನರಲ್ ಸೊಲ್ಯೂಷನ್ ಬರೆಯುವ. ವೈ ಇಂಟು ಸಿಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು, ಎಲ್ಲಾದರೂ ಇದೆಯಾ ನೋಡಿ, ಎಲ್ಲ ನೋಡಿ, ಆಲ್ಮೋಸ್ಟ್ ವೈ ಇಂಟು ಸಿಕೆಂಟ್ ಎಕ್ಸ್ ಇಲ್ಲಿದೆ, ವೈ ಇಂಟು ಟ್ಯಾನ್ ಎಕ್ಸ್ ಬರ್ತಿದೆ. ಇದು ಅಥವಾ ಇದೇ ಆನ್ಸರು. ನಾವು ಇವಾಗಲೂ ನಾನು ಅದನ್ನೇ ಹೇಳ್ತಿರೋವಂಥದ್ದು. CETಯಲ್ಲಿ ಏನಾಗುತ್ತೆ ಅಂತಂದರೆ ನೀವು ಕ್ರಾಸ್ ವೆರಿಫಿಕೇಷನ್ನ ತುಂಬ ಮಾಡಬಹುದು. ಇವಾಗ ಇದೊಂದು ಸಿಕ್ತಾ, ದಿಸ್ ವಿಲ್ ಬಿ ದ ಆನ್ಸರ್ ಅಂತ ಕರೆಕ್ಷನ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಆನ್ಸರ್ನ ಬರಿಬಹುದು. ಇಂಟಗ್ರೇಷನ್ ಆಫ್ ಸಿಕೆಂಟ್ ಎಕ್ಸ್ ಇಂಟು ಸಿಕೆಂಟ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಓಕೆನಾ. ವೈ ಇಂಟು ಸಿಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು ಸಿಕೆಂಟ್ ಸ್ಕ್ವೇರ್ ಎಕ್ಸ್. ಇಲ್ಲಿ ನೋಡಿ, ಇದೆಲ್ಲ ಇವಾಗ ನಾನು ಎಕ್ಸ್ಟ್ರಾ ಸ್ಟೆಪ್ಗಳನ್ನು ಬರೀತಿರೋದು. ಅಲ್ಲಿಗೆ ನಮಗೆ ಆನ್ಸರ್ ಸಿಕ್ಕಿದೆ ಆಲ್ರೆಡಿ. ಸಿಕೆಂಟ್ ಸ್ಕ್ವೇರ್ ಎಕ್ಸಿಗೆ ಇಂಟಗ್ರೇಷನ್ ಏನು, ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಸೊ ದ ಆನ್ಸರ್ ಇಸ್ ದಿಸ್ ಒನ್. ನಾನು ಆವಾಗಲೇ ಹೇಳಿದೆ ತಾನೇ ಇದೇ ಆನ್ಸರು ಅಂತ. ಸೊ ದಿಸ್ ಇಸ್ ದ ಆನ್ಸರ್. ಈಸಿ ಇದೆ ಅಲ್ವಾ. ಈ ಥರದ ಪ್ರಾಬ್ಲಮ್ಗಳು ತುಂಬ ಕೇಳ್ತಾರೆ, ಈಸಿಯಾಗಿ ಸಾಲ್ವ್ ಮಾಡಬಹುದು. ಆಪ್ಷನ್ ಅಂತ ಬಿಡಬೇಡಿ, ಆಯಿತಾ. ಇಲ್ಲಿ ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ ದ ಆರ್ಡರ್ ಆ್ಯಂಡ್ ದ ಡಿಗ್ರಿ ಆಫ್ ದ ಡಿಗ್ರಿ ರೆಸ್ಪೆಕ್ಟಿವ್ಲಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್. ಒಂದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ದಾರೆ, ಅದ್ರದ್ದು ಆರ್ಡರ್ ಎ ಮತ್ತು ಡಿಗ್ರಿ ಬಿ. ಹಾಗಾದರೆ ಎ ಮೈನಸ್ ಬಿ ಅಂತ ಸ್ವಲ್ಪ ಹೀಗೆ ಊಟ ಮಾಡೋದನ್ನು ಉಲ್ಟಾ ಕೇಳಿದ್ದಾರೆ, ಆಯಿತಾ. ಇವಾಗ ಆರ್ಡರ್ನ ಫೈಂಡ್ ಔಟ್ ಮಾಡೋ. ಆರ್ಡರ್ ನಮಗೆ ಗೊತ್ತು ಏನು, ಆರ್ಡರ್ ಇಸ್ ನಥಿಂಗ್ ಬಟ್ ದ ಪವರ್ ಆಫ್ ದ ಹೈಯೆಸ್ಟ್ ಆರ್ಡರ್ಡ್ ಪವರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್. ಆರ್ಡರ್ನ ಬರೆಯೋದಾದರೆ ಪವರ್ ಅಲ್ಲ, ಆರ್ಡರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡಿಗ್ರಿ. ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಏನು, ಸ್ಕ್ವೇರ್. ಓಕೆನಾ. ನೆಕ್ಸ್ಟು ಇದರದ್ದು ಡಿಗ್ರಿನ ಬರೆಯೋದಾದರೆ, ಈಸ್ ಇಟ್ ಅ ಪಾಲಿನೋಮಿಯಲ್ ಇಕ್ವೇಷನ್? ಎಸ್, ಇಟ್ ಈಸ್ ಅ ಪಾಲಿನೋಮಿಯಲ್ ಇಕ್ವೇಷನ್. ಹಾಗಾದರೆ ಡಿಗ್ರಿನ ಬರೆಯುವ. ಡಿಗ್ರಿ. ಓಕೆನಾ. ಡಿಗ್ರಿನ ಬರೆಯೋದಾದರೆ ಇದರ ಡಿಗ್ರಿ 2. ಇವಾಗ ದಿಸ್ ಈಸ್ ಎ. ಸಮ್ಟೈಮ್ಸ್ ಏನು ಕೇಳ್ತಾರೆ ಗೊತ್ತಾ, ಎ ಈಸ್ ದ ಡಿಗ್ರಿ, ಬಿ ಈಸ್ ದ ಆರ್ಡರ್ ಅಂತ ಕೇಳ್ತಾರೆ. ಆವಾಗಲೂ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು. ಸೊ ದಿಸ್ ಇಸ್ ಬಿ. ಎ ಮೈನಸ್ ಬಿ ಈಸ್ ಈಕ್ವಲ್ ಟು, ಇಲ್ಲಿ ಇವಾಗ ಪ್ರಾಬ್ಲಮ್ ಇಲ್ಲ, ಎರಡರಲ್ಲಿ ಯಾವುದನ್ನು ಮೈನಸ್ ಮಾಡಿದರೂ ಆನ್ಸರ್ ಏನು ಬರುತ್ತೆ, 0ನೇ ಬರೋದು. ಸೊ ದಿಸ್ ಇಸ್ ದ ಆನ್ಸರ್. ಈಸಿ ಇದೆ ಅಲ್ವಾ. ಸೊ ಯಾರೆಲ್ಲ ಇನ್ನೂ ಒನ್ ಶಾರ್ಟ್ ವಿಡಿಯೋ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿ ನೋಡಿಲ್ಲ, ಇವಾಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, ಎಲ್ರಿಗೂ ಎಲ್ಲ ಪ್ರಾಬ್ಲಮ್ಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ದರೂ ಇವಾಗಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ನಿಮಗೂ ಸಹ ಯಾವುದಾದ್ರೂ
ಇಂಟ್ರೆಸ್ಟಿಂಗ್ ಟಾಪಿಕ್ಗಳು ಗೊತ್ತಿದ್ರೆ ಅಥವಾ ಇದರಲ್ಲಿ ಎಕ್ಸಾಂಪಲ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದನ್ನು ಸಹ ನಾವು ಡೌಟ್ ಸಾಲ್ವಿಂಗ್ ಸೆಷನಲ್ಲಿ ಅಟೆಂಡ್ ಮಾಡ್ತೀವಿ. ಸೊ ವಿ ವಿಲ್ ಮೀಟ್ ಇನ್ ದ ಡೌಟ್ ಸಾಲ್ವಿಂಗ್ ಸೆಷನ್. ಮರೀದೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪರೀಕ್ಷೆ ಆ್ಯಪ್, ಅದರಲ್ಲಿ ನಿಮ್ಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಸಿಗುತ್ತೆ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.